ಯಾರಾದ್ರೂ ಮನೆಯಲ್ಲಿ ತೀರ್ಕೊಂಡಾಗ ಗರುಡ ಪುರಾಣವನ್ನ ಓದ್ತಾರಲ್ಲ ಯಾಕೆ? ಪ್ರಶ್ನೆ ಮಾಡಿದ್ದು ಗರುಡ. ಆ ಗರುಡನ ಪ್ರಶ್ನೆಗಳಿಗೆ ವಿಷ್ಣು ಉತ್ತರ ಕೊಟ್ಕೊಂಡು ಹೋಗಿತ್ತು. ಅದಕ್ಕಾಗಿ ಇದು ಗರುಡ ಪುರಾಣ ಅಂತ ಪ್ರಸಿದ್ಧವಾಗಿದೆ. ಸತ್ತ ಮೇಲೆ ಇನ್ನೇನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಮತ್ತೆ ಆ ದೇಹಕ್ಕೆ ಬಂದು ಸೇರ್ಕೊಳ್ಬಹುದು. ಅದರಿಂದಾಗಿ ಗರುಡ ಪುರಾಣ ಹೇಳುತ್ತದೆ ಒಬ್ಬ ವ್ಯಕ್ತಿಗೆ ಸಾಯ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಇದು ಯಾರಿಗೆ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಇರೋರಿಗೆ ನಾನು ಹೇಳ್ತಾ ಇರೋದು. ಈ ಯಮದೂತರು ಅನ್ನೋದು ಎಲ್ರಿಗೂ ಬರಲ್ಲ, ಮತ್ತೆ ಪಾಪಿಗಳಿಗೆ ಬರುತ್ತೆ ಯಮದೂತ. ಕೋರೆದಾಡೆ ಕಟ ಕಟ ಕಟಕರ ಹಲ್ಲು ಕಡಿತಾ ಅವರು ಕುತ್ತಿಗೆ ಹಾಕಿ ಎಳ್ಕೊಂಡು ಹೋಗ್ತಾರೆ. ಗುರುಗಳೇ, ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು? ಸತ್ತ 2 ಅಥವಾ 3 ಮುಹೂರ್ತದಲ್ಲಿಯೇ ಅವನನ್ನ ಯಮಧರ್ಮನ ಮುಂದೆ ಹಾಜರುಪಡಿಸ್ತಾರೆ. ಯಮನ ಲೋಕದಲ್ಲಿ 4 ಬಾಗಿಲುಗಳಿದೆ. ಸತ್ಯ ಮನೆಯಲ್ಲಿ ಮೈಲಿಗೆ ಯಾಕಂತ ಹೇಳಿದ್ರೆ ಆ ಸತ್ಯ ವ್ಯಕ್ತಿ ಅಲ್ಲೇ ಇದ್ದಾರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕಡು ಪಾಪಿ ಆಗಿರ್ತಾನೆ, ನರಕಲೋಕ ಪ್ರಾಪ್ತಿ ಆಗಿದೆ, ಅವನಿಗೆ ಪರ್ಮನೆಂಟ್ ನರಕನೇನಾ ಅಥವಾ ಒಂದು ಗಳಿಗೆ ಆದ್ಮೇಲೆ ಅವ್ನಿಗೆ ಸ್ವರ್ಗಕ್ಕಿನಾರು ಬರೋದು ಉಂಟಾ? ಯಾಕಂದ್ರೆ ಚಿತ್ರಗುಪ್ತರು ಹೇಳಿದ್ರಲ್ವಾ, ಅದಕ್ಕೆ ಸಾಕ್ಷಿ ಕೇಳ್ತಾನೆ. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಕಳೆದ ವಾರ ಪಿತೃಪಕ್ಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಈಗ ನಮ್ಮಲ್ಲಿ ಗರುಡ ಪುರಾಣ ಅಂತ ಹೇಳಿ ಒಂದು ಪುರಾಣ ಇದೆ. ಆ ಹೆಸರು ಕೇಳಿದ ತಕ್ಷಣನೇ ಮನ್ಸಲ್ಲಿ ಒಂದು ಭಯ ಇರುತ್ತೆ. ಈಗ ಸತ್ ಮೇಲೆ ಏನಾಗುತ್ತೆ, ಸಾವು ಅಂದ್ರೆ ಏನು, ಯಮಧರ್ಮರಾಯ ಅಂದ್ರೆ ಯಾರು, ಆಮೇಲೆ ಚಿತ್ರಗುಪ್ತ ಅಂದ್ರೆ ಯಾರು, ಈ ತರ ಎಷ್ಟೊಂದು ವಿಚಾರಗಳ ಬಗ್ಗೆ ತುಂಬಾ ಕುತೂಹಲ ಎಲ್ಲರ ಮನ್ಸಲ್ಲಿ ಇದ್ದೇ ಇರುತ್ತೆ. ಈ ಎಲ್ಲದಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉತ್ತರನ ಪಡೆಯೋಣ. ಗುರುಗಳ ಹತ್ರ ಮಾತುಕತೆನ ಮುಂದುವರ್ಸೋಣ. ಗುರುಗಳೇ, ಗರುಡ ಪುರಾಣ ಅಂದ್ರೆ ಏನು? ಗರುಡ ಪುರಾಣ ಅಂತ ಹೇಳಿದ್ರೆ ಗರುಡನಿಗೆ ವಿಷ್ಣು ಹೇಳಿದಂತಹ ವಿಚಾರಗಳನ್ನ ಹೊತ್ತಿರುವ ಪುರಾಣ. ಅದನ್ನ ಗರುಡ ಪುರಾಣ ಅಂತ ಕರೀತಾರೆ. ಈ 18 ಪುರಾಣಗಳಲ್ಲಿ ಇದು ಕೂಡ ಒಂದಾ? ಹೌದು, 18 ಪುರಾಣಗಳಲ್ಲಿ ಗರುಡ ಪುರಾಣವು ಕೂಡ ಒಂದು ಪುರಾಣ. ಇದನ್ನ ರಚನೆ ಮಾಡಿದ್ದು ಯಾರು? ವೇದವ್ಯಾಸರೇ. 18 ಪುರಾಣಗಳನ್ನು ರಚನೆ ಮಾಡಿದ್ದು ವೇದವ್ಯಾಸರೇ. ಇದನ್ನ ಅವರೇ ರಚನೆ ಮಾಡಿದ್ದು, ವೇದವ್ಯಾಸರೇ. ಗರುಡ ಪುರಾಣಗಳಲ್ಲಿ 4 ಖಾಂಡಗಳು ಬರುತ್ತೆ ಅಂತ ಹೇಳ್ತಾರೆ. 4 ಖಾಂಡ ಅಲ್ಲ, 3 ಖಾಂಡ. 3 ಖಾಂಡ ಅದರಲ್ಲಿ ಬರುವಂತಹದ್ದು. ಒಂದು ಬ್ರಹ್ಮಕಾಂಡ, ಇನ್ನೊಂದು ಕರ್ಮಕಾಂಡ, ಮತ್ತೊಂದು ಧರ್ಮಕಾಂಡ. ಅದರಲ್ಲಿ ಇವಾಗ ಆ ಧರ್ಮಕಾಂಡವನ್ನೇ ಪ್ರೇತಕಾಂಡ ಅಂತಾನೂ ಕರೀತಾರೆ. ಈಗ 3 ಖಾಂಡ ಇರುವಂತದ್ದು. ಆ 3 ಖಾಂಡಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ, ವಾಸ್ತವಿಕವಾಗಿ ಬ್ರಹ್ಮಕಾಂಡ ಅನ್ನುವಂಥದ್ದೇನಿದೆ ಅದು ನಮಗೆ ಈ ಭಗವಂತನ ವಿಚಾರಗಳನ್ನು ವಿಶೇಷವಾಗಿ ನಾನು ನಿಮಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಗರುಡ ಪುರಾಣ ಅಂತ ಹೇಳಿದ ಕೂಡಲೇ ಇವತ್ತು ನಿಮಗೆ ಒಂದೊಂದು ಕಡೆಯಿಂದ ಪ್ರಿಂಟ್ ಆಗ್ತಾ ಇರುವ ಗರುಡ ಪುರಾಣ ಒಂದೊಂದು ರೀತಿ ಇರ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಶುದ್ಧ ಪಾಠ ಅಂತ ಹೇಳುವುದು ಸಿಗುವುದು ತುಂಬಾ ಕಡಿಮೆ. ಆದರೆ ಸಾಮಾನ್ಯವಾಗಿ ನಾವು ಆದಷ್ಟು ಶುದ್ಧ ಪಾಠ ಎಲ್ಲಿ ಇರಬಹುದು ಅಂತ ಲೆಕ್ಕಾಚಾರ ಮಾಡಿ ಹೇಳುವುದಾಗಿದ್ರೆ, ಒಂದು ಬ್ರಹ್ಮಕಾಂಡದಲ್ಲಿ ದೇವತಾ ವಿಚಾರ, ದೇವರುಗಳ ವಿಚಾರ ವಿಸ್ತಾರವಾಗಿ ಹೇಳ್ಕೊಂಡ್ಬರ್ತದೆ. ಇನ್ನು 2ನೆಯದ್ದು ಕರ್ಮಕ್ಕೆ ಸಂಬಂಧಪಟ್ಟಾಗ ಹೇಳಿರುವಂಥದ್ದು. ಅಲ್ಲಿ ಅನೇಕ ಮಂತ್ರಗಳ ಬಗ್ಗೆ, ಅನೇಕ ಪೂಜಾ ವಿಧಾನಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗುವಂಥದ್ದು. ಇನ್ನೊಂದು ಪ್ರೇತಕಾಂಡ. ಈ ಪ್ರೇತಕಾಂಡ ಅನ್ನುವಂಥದ್ದು ವಿಶೇಷವಾಗಿ ಒಬ್ಬ ವ್ಯಕ್ತಿ ಮರಣ ಕಾಲದಲ್ಲಿ ಏನು ಮಾಡಬೇಕು, ಮರಣ ಆದ್ಮೇಲೆ ಏನು ಮಾಡಬೇಕು, ಮರಣ ಆಗ್ಬೇಕಾದ್ರೆ ಏನಾಗುತ್ತೆ, ಈ ರೀತಿ ಈ ಮರಣದ ವಿಚಾರ ಅಥವಾ ಮರಣದ ನಂತರ ವಿಚಾರಗಳ ಬಗ್ಗೆ ವಿಶೇಷವಾಗಿ ಒತ್ತು ಕೊಡುವಂತಹ ಕಾಂಡ ಪ್ರೇತಕಾಂಡ. ಈ ರೀತಿ 3 ಇರುವಂತಹದ್ದು ಗರುಡ ಪುರಾಣದಲ್ಲಿ. ಈಗ ಯಾರಾದ್ರೂ ಮನೆಯಲ್ಲಿ ತೀರ್ಕೊಂಡಾಗ ಗರುಡ ಪುರಾಣವನ್ನ ಓದ್ತಾರಲ್ಲ ಯಾಕೆ? ಇದು ಯಾಕೋಸ್ಕರ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂತ ಎಚ್ಚರ ಕೊಡ್ಲಿಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಯಾವತ್ತು ನಾವು ತಿಳಿದು ಮಾಡಿದಾಗ ಅದಕ್ಕೆ ಫಲ, ತಿಳಿಯದೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಇವಾಗ ಯಾರಾದ್ರೂ ಮರಣ ಹೊಂದಿದ್ರೆ ನಾವು ಆ ಸಂದರ್ಭದಿಂದ ಶವ ಸಂಸ್ಕಾರ ಇರ್ಬೋದು, ಪ್ರತಿದಿನ ಏನೇನು ಕ್ರಿಯೆಗಳಿದೆ ಇದನ್ನೆಲ್ಲ ಮಾಡ್ತೇವೆ. ಯಾಕೆ ಮಾಡಬೇಕು, ಏನ್ ಕತೆ ಗೊತ್ತಿಲ್ಲ ನಮಗೆ. ಈ ವಿಚಾರವನ್ನೆಲ್ಲ ಗರುಡ ಪುರಾಣ ಹೇಳ್ತದೆ. ಅದರಿಂದಾಗಿ ಈ ಮರಣ ಹೊಂದಿದ 10 ದಿನ ಗರುಡ ಪುರಾಣ ಕೇಳುವುದರಿಂದಾಗಿ ಒಂದನೇದಾಗಿ ಆ ವ್ಯಕ್ತಿಗೆ ಶ್ರದ್ಧೆ ಬರುತ್ತೆ, ನಾನು ಮಾಡುವ ಕಾರ್ಯದಲ್ಲಿ ಶ್ರದ್ಧೆ ಬರುತ್ತೆ, ಮತ್ತೆ ಅರ್ಥ ಗೊತ್ತಾಗತ್ತೆ, ನಾನು ಇದನ್ನು ಯಾಕೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಅದು ಗೊತ್ತಾಗ್ಲಿ ಅನ್ನುವ ಕಾರಣ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಪುಣ್ಯ ಬರುತ್ತೆ, ಸತ್ತವರಿಗೆ ಸದ್ಗತಿ ಆಗ್ಲಿಕ್ಕೂ ಇದು ಹೆಲ್ಪ್ ಮಾಡ್ತದೆ. ಎಲ್ಲಾ ಕಾರಣಗಳಿಂದಾಗಿ ಗರುಡ ಪುರಾಣ ಆ ದಿನದಲ್ಲಿ ಕೇಳಬೇಕು ಅಂತ ಹೇಳ್ತಾರೆ. ಗರುಡ ಪುರಾಣನ ಇಂತಿಷ್ಟೇ ದಿನದಲ್ಲಿ ಓದಿ ಮುಗಿಸ್ಬೇಕು ಅಂತ ನಿಯಮ ಇದೆ ಅಂತ ಹೇಳ್ತಾರೆ, ನಿಜಾನ? ಹಾಗೇನು ಕಾಣೋದಿಲ್ಲ. ಆದ್ರಿಂದ ಏನಂದ್ರೆ ಇವಾಗ ಗರುಡ ಪುರಾಣದ ಪ್ರೇತಕಾಂಡ ಅಂತ ನಾನು ಹೇಳಿದೆ, ಅದನ್ನ ಸತ್ತ 10 ದಿನದಲ್ಲಿ ಹೇಳುವಂಥದ್ದು ಪ್ರೇತಕಾಂಡ ಅಂತ. ಅದು ಮಾತ್ರ ಯಾವ ರೀತಿ ಅಂದ್ರೆ ಅದು 10 ದಿನದೊಳಗೆ ಮುಗಿಸ್ಬೇಕು ಅಂತ, ಅದು ಆ ರೀತಿ ಸಂಪ್ರದಾಯದಲ್ಲಿ ಇರುವಂಥದ್ದು. ಈ ಗರುಡ ಪುರಾಣನ ಸಾಧಾರಣವಾಗಿ ಮನೇಲಿ ಇಟ್ಕೊಳ್ಬಾರ್ದು, ಸುಮ್ನೆ ಓದಬಾರ್ದು ಅಂತಾರೆ, ಹೌದಾ? ಖಂಡಿತ ಇಲ್ಲ, ಖಂಡಿತ ಆ ರೀತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳುವುದಾಗಿದ್ರೆ, ಇವಾಗ ಒಬ್ಬ ವ್ಯಕ್ತಿ
ಗರುಡ ಪುರಾಣ ಬಗ್ಗೆ ತಿಳ್ಕೊಂಡ ಅಂತ ಹೇಳಿದ್ರೆ ಹ್ಮ್. ಅವನ ತಂದೆ ತಾಯಿ ಹೋದಾಗ ಅವನು ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲ ಕರ್ಮವನ್ನ. ಇಲ್ಲಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಕಡೆ ಇವಾಗ ಪುರೋಹಿತರು ಬರ್ತಾರೆ, ಹ್ಮ್. ಅದು ಮಾಡು ಇದು ಮಾಡು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೋ ಮಾಡ್ತಾ ಇರ್ತಾನೆ, ಇವನು ಏನ್ ಮಾಡ್ಬೇಕು ಗೊತ್ತಿಲ್ಲ, ಮೆಕ್ಯಾನಿಕಲ್, ಬರೀ ಮೆಕ್ಯಾನಿಕಲ್ ಆಗಿ ಮಾಡ್ತೇವೆ ಅಷ್ಟೇ. ಆದ್ರೆ ನಾವು ತಿಳ್ಕೊಂಡಾಗ ನಮಗೆಲ್ಲ ಅದನ್ನ ಇನ್ವಾಲ್ವ್ಮೆಂಟ್ ಬರ್ತದೆ. ಓ ಇದಕ್ಕಲ್ವಾ, ಹೀಗಲ್ವಾ ಹೀಗಲ್ವಾ ಅಂತ. ಆ ಕಾರಣದಿಂದಾಗಿ ಅದನ್ನ ತಿಳ್ಕೊಳ್ಳೇಬೇಕಾಗಿತ್ತು. ಈಗ ವಿಷ್ಣು ಭಗವಂತ ಗರುಡನಿಗೆ ಯಾಕೆ ಇದನ್ನ ಉಪದೇಶ ಮಾಡಿದ್ರು? ಎಷ್ಟೊಂದ್ ಜನ ಇದ್ರಲ್ವಾ, ನಾರದರಿದ್ರು ಅಥವಾ ಬೇರೆ ದೇವತೆಗಳಿದ್ರು, ಇಂದ್ರ ಇದ್ರು. ಯಾಕೆ ಎಲ್ಲ ಬಿಟ್ಟು ಗರುಡನಿಗೆ ಉಪದೇಶ ಮಾಡ್ತಾರೆ? ಗರುಡ ಪ್ರಶ್ನೆ ಮಾಡಿದ್ರು, ಹ. ಪ್ರಶ್ನೆ ಮಾಡಿದ್ದು ಗರುಡ. ಆ ಗರುಡನ ಪ್ರಶ್ನೆಗಳಿಗೆ ವಿಷ್ಣು ಉತ್ತರ ಕೊಟ್ಕೊಂಡು ಹೋಗಿತ್ತು. ಹ. ಅದಕ್ಕಾಗಿ ಇದು ಗರುಡ ಪುರಾಣ ಅಂತ ಪ್ರಸಿದ್ಧವಾಗಿತ್ತು ಅಷ್ಟೇ. ಗುರುಗಳೇ, ಈಗ ಎಲ್ರಿಗೂ ತಲೆಯಲ್ಲೂ ಇದೊಂದು ಪ್ರಶ್ನೆ ಇರುತ್ತೆ. ಸತ್ತ ಮೇಲೆ ಏನಾಗತ್ತೆ? ಲೈಫ್ ಆಫ್ಟರ್ ಡೆತ್ ಎಲ್ರಿಗೂ ಒಂದು ಕುತೂಹಲ. ಸತ್ತ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ನಾನಾ ವಿಧದಿಂದ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹ್ಮ್. ಬೇರೆ ಬೇರೆ ಆಪ್ಷನ್ಗಳನ್ನ ಶಾಸ್ತ್ರ ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ. ಒಂದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮರಣಾನಂತರ ಕೂಡಲೇ ಇನ್ನೊಂದು ಕಡೆ ಹುಟ್ಟು ಬರ್ಬೋದು. ಹ್ಮ್. ಆಪ್ಷನ್ ಇದೆ, ಯಾಕಂದ್ರೆ ಮಹಾಭಾರತ ಹೇಳುತ್ತೆ ಇನ್ನೊಂದು ಕಡೆ ಹುಟ್ಟು ಬರ್ಬೋದು. ಹ್ಮ್. ಹೇಗೆ ಅಂತ ಹೇಳಿದ್ರೆ, ಇಂಥ ಸಂದರ್ಭಗಳಲ್ಲೇ ಅವನಿಗೆ ಹಿಂದಿನ ಜನ್ಮದ ನೆನಪಿರ್ತದೆ. ಹ್ಮ್. ನೀವು ಕೆಲವೊಂದು ಕಥೆಗಳನ್ನ ಕೇಳಿರ್ಬೋದು. ಆ ಮಗು ಒಂದು 5 ವರ್ಷ 6 ವರ್ಷ ಆಗ್ತಾ ಇದ್ದಾಗೆ ನಾನು ಹಿಂದೆ ಇಂಥಲ್ಲಿದ್ದೆ ಅಂತ ಅಡ್ರೆಸ್ ಹೇಳ್ತಾನೆ. ನಾನು ಇಂಥಲ್ಲಿದ್ದೆ, ಕರ್ಕೊಂಡು ಹೋದ್ರೆ ಅಡ್ರೆಸ್ ಕರೆಕ್ಟ್ ಇರ್ತದೆ. ಆ ನೆನಪು ಹೇಗಿರ್ತದೆ ಅಂತ ಹೇಳಿದ್ರೆ, ಅವನು ಸತ್ತು ಕೂಡಲೇ ಇನ್ನೊಂದು ಕಡೆ ಹುಟ್ಕೊಂಡಿರ್ತಾನೆ. ಅದು ಹೇಗೆ ಹುಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಮಗು ಡೆಲಿವರಿ ಆಗ್ತಾ ಇರ್ತದೆ, ಅದರೊಳಗಿದ್ದಂತಹ ಜೀವ ಸತ್ತೋಗ್ತಾನೆ, ಹ್ಮ್. ಇವನು ಹೋಗಿ ಅಲ್ಲಿ ಸೇರ್ಕೊಳ್ತಾನೆ. ಹ್ಮ್. ಹ್ಮ್. ಅವಾಗ ಅವನಿಗೆ ನೆನಪಿರ್ತದೆ ಹಿಂದಿನ ಜನ್ಮದ್ದು. ಹೀಗಾಗ್ಲಿಕ್ಕೆ ಸಾಧ್ಯತೆ ಇದೆ ಸತ್ತ ಮೇಲೆ. ಅಥವಾ ಸತ್ತ ಮೇಲೆ ಇನ್ನೇನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ಮತ್ತೆ ಆ ದೇಹಕ್ಕೆ ಬಂದು ಸೇರ್ಕೊಳ್ಬೋದು. ಹೌದಾ? ಹಾಗೂ ಅದು ಸಾಧ್ಯ ಇದೆ. ಹ್ಮ್. ಹಾಗಾಗ್ಲಿಕ್ಕೂ ಸಾಧ್ಯ ಇದೆ. ಅವನು ಹೋಗಿ ಒಂದು 2-3 ಗಂಟೆಗೆ, ಯಾಕಂದ್ರೆ ಸತ್ತು ಬದುಕಿದವರಿದ್ದಾರೆ ಹ್ಮ್. ಕೆಲವರು, ನೀವು ಅವ್ರ ಹತ್ರ ಕೇಳಿದ್ರೆ ಈ ಕಥೆಗಳೆಲ್ಲ ಗೊತ್ತಾಗುತ್ತೆ. ಹ್ಮ್. ಸಾಯ್ತಾರೆ, 2-3 ಗಂಟೆಗೆ ಮತ್ತೆ ಹೇಳ್ತಾರೆ ಅವರು. Okay. ಆದ್ರೆ ನಿಮ್ಗೆ ಏನಂದ್ರೆ ಅವ್ರು ಮೂರ್ಛೆ ಹೋದದ್ದಲ್ಲ, ಹ್ಮ್. ಡಾಕ್ಟರ್ ಕಂಪ್ಲೀಟ್ ಡಿಕ್ಲೇರ್ ಮಾಡಿರ್ತಾರೆ ಇವ್ರು ಹೋಗಿದ್ದಾರೆ, ಇವ್ರು ಸತ್ತಿದ್ದಾರೆ ಅಂತ, ಹ್ಮ್. ಮತ್ತೆ ಬದುಕ್ತಾರೆ. ಹ್ಮ್. ಇಂಥ ಅನೇಕ ಕೇಸುಗಳಿದೆ. ಹ್ಮ್. ಆ ರೀತಿ ಆಗ್ಲಿಕ್ಕೂ ಸಾಧ್ಯತೆ ಇದೆ. ಅಥವಾ ಆ ವ್ಯಕ್ತಿ ಮರಣಾನಂತರ ತುಂಬಾ ಪುಣ್ಯಾತ್ಮನಾಗಿದ್ರೆ, ದೊಡ್ಡ ಯೋಗಿಯಾಗಿದ್ರೆ ಸೀದಾ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಸ್ವಲ್ಪ ಪುಣ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವರ್ಗಾದಿ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹ್ಮ್. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಹುಟ್ಕೊಳ್ಲಿಕ್ಕೂ ಸಾಧ್ಯ ಇದೆ. ಇಲ್ವಾ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ. ಹ್ಮ್. ಅಥವಾ ಆ ವ್ಯಕ್ತಿ ಮರಣ ಆದ್ಮೇಲೆ ಅವನಿಗೆ ಇಲ್ಲಿ ಏನೂ ಯಾರೂ ಸದ್ಗತಿಗೆ ಬೇಕಾಗಿದ್ದು ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಪ್ರೇತವಾಗಿ ತಿರುಗ್ಲಿಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲೋ ಆಪ್ಷನ್ಗಳನ್ನು ಹೇಳ್ತಾರೆ. ದೇಹದಿಂದ ಆತ್ಮ ಹೊರಗೆ ಹೋಗುವಾಗ ಏನಾಗುತ್ತೆ ಅಂದ್ರೆ, ಈಗ ಅವ್ರಿಗೆ ಯಾರು ಊಹೆ ಮಾಡಿರೋದಿಲ್ಲ ಈಗ ಸಾಯ್ತಾರೆ ಅಂತ. ಅದೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ನನ್ನ ದೇಹ, ನನ್ನ ಮನೆಯವರು, ನನ್ನ ಸಂಬಂಧಿಕರು, ನಾನು ಕಟ್ಟದ ಮನೆ, ನಾನು ಇಷ್ಟಪಟ್ಟು ಕೂಡಿಟ್ಟ ಹಣ, ಇಷ್ಟೆಲ್ಲ ಅಟ್ಯಾಚ್ಮೆಂಟು ಆ ಆತ್ಮಕ್ಕೆ, ದೇಹಕ್ಕೆ ಎಲ್ಲ ಇರುತ್ತೆ. ಸಡನ್ ಆಗಿ ದೇಹದಿಂದ ಆತ್ಮ ಹೊರಗೆ ಹೋದ ತಕ್ಷಣ ಅದರ ಒಂದು ಅಂದ್ರೆ ಮನಸ್ಥಿತಿ ಅಥವಾ ಅದರ ಎಮೋಷನ್ ಹೇಗಿರುತ್ತೆ? ವಾಸ್ತವಿಕವಾಗಿ ಎಮೋಷನ್ ಅನ್ನುವಂಥದ್ದು ಆ ವ್ಯಕ್ತಿಯ ಅಟ್ಯಾಚ್ಮೆಂಟ್ಗೆ ಸಂಬಂಧಪಟ್ಟಾಗಿರ್ತದೆ. ಹ್ಮ್. ಇವಾಗ ಆ ವ್ಯಕ್ತಿ ನೀವು ಹೇಳಿದಾಗೆ ಈ ಸಂಸಾರವನ್ನ ತುಂಬಾ ಹಚ್ಚಿಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಹ್ಮ್. ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇದೆ ಈ ಸಂಸಾರದ ಬಗ್ಗೆ. ಆ ವ್ಯಕ್ತಿಗೆ ಹೇಗಾಗತ್ತೆ ಅಂತ ಹೇಳಿದ್ರೆ, ಈ ದೇಹದಿಂದ ಹೊರಗೆ ಹೋಗಬೇಕಾದ್ರೆ ಅದು ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಎಲ್ಲ ಅಟ್ಯಾಚ್ಮೆಂಟಿಗೆ ಮೂಲ ಅಟ್ಯಾಚ್ಮೆಂಟ್ ಯಾವುದು ಅಂದ್ರೆ ಈ ದೇಹದ ಮೇಲೆ. ನನ್ನ ದೇಹ ಅಂತಷ್ಟಲ್ಲ, ನಾನೇ ದೇಹ. ಎಷ್ಟು ಅಟ್ಯಾಚ್ಮೆಂಟ್ ಇರ್ತದೆ ಅಂದ್ರೆ ನಾನೇ ಈ ದೇಹ. ಈ ದೇಹದಿಂದಾಗಿ ಹೊರಗಿನವ್ರು ನನಗೆ ಅಪ್ಪ ಅಮ್ಮ ಅವರು ಇವರೆಲ್ಲ ಅಟ್ಯಾಚ್ಮೆಂಟ್ ಈ ದೇಹದಿಂದ, ದೇಹದ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ತದೆ. ಅದರಿಂದಾಗಿ ಗರುಡ ಪುರಾಣ ಹೇಳುತ್ತದೆ, ಒಬ್ಬ ವ್ಯಕ್ತಿಗೆ ಸಾಯ್ಬೇಕಾದ್ರೆ ಎಷ್ಟು ನೋವಾಗತ್ತೆ ಅಂತ ಹೇಳಿದ್ರೆ, ಇದು ಯಾರಿಗೆ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಇರೋರಿಗೆ ನಾನು ಹೇಳ್ತಾ ಇರೋದು. 100 ಚೇಳು ಒಟ್ಟಿಗೆ ಕಚ್ಚಿದ್ರೆ ಎಷ್ಟು ನೋವಾಗತ್ತೋ ಅಷ್ಟು ನೋವು ದೇಹದಿಂದ ಹೊರಗೆ ಬರ್ಬೇಕಾಗುತ್ತೆ ಅವನಿಗೆ. ಅದಕ್ಕೆ ಕಾರಣ ಏನಂದ್ರೆ ಅಟ್ಯಾಚ್ಮೆಂಟ್. ಅವನು ಈ ದೇಹದ ಬಗ್ಗೆ ಅಷ್ಟು ನಾನೇ ದೇಹ ನಾನೇ ದೇಹ, ಇವನಿಗಿಂತ ವಾಸಿಯನ್ನು ನನ್ನ ದೇಹ ಅಂತ ಹೇಳುವವನು, ಅವನು ತಪ್ಪೆ. ನನ್ನ ದೇಹ ಅಂತ ಹೇಳುದು ತಪ್ಪೆ, ಅವನಿಗಿಂತ ನಾನೇ ದೇಹ ಅಂತ. ಈ ದೇಹವನ್ನು ನೋಡ್ಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು, ಎಷ್ಟು ಚಂದ ಅಂತ ಈ ರೀತಿ. ಇವನಿಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಕಾರಣ ಏನು ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್. ಯಾರಿಗೆ ಅಟ್ಯಾಚ್ಮೆಂಟ್ ಇರೋ ಯೋಗಿಗಳಿರ್ತಾರೆ, ಅವರಿಗೆ ಈ ಅಟ್ಯಾಚ್ಮೆಂಟೇ ಇಲ್ಲ. ಅದರಿಂದಾಗಿ ಅವ್ರು ಆರಾಮಾಗಿ ಹೋಗ್ತಾರೆ ದೇಹ ಬಿಟ್ಟು.
ಅವರಿಗಿರಲ್ಲ, ನೋವಿರೋದಿಲ್ಲ ಆ ವ್ಯಕ್ತಿಗಳಿಗೆ. ಹೀಗೆ ಇವನು ಈ ದೇಹದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಅವನಿಗೆ ನೆನಪು ಕುಟುಂಬದ್ದೇ, ಅದೇ ಕಾಡ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಅವರೊಟ್ಟಿಗಿದ್ದದ್ದು ಮಾಡಿದ್ದೆಲ್ಲ ಸಂಸ್ಕಾರ. ಅದರಿಂದಾಗಿ ಅವನು ಅದನ್ನೇ ನೆನೆಸ್ಕೊಂಡು ಅಳ್ತಾ ಇರ್ತಾನೆ. ಅಟ್ಯಾಚ್ಮೆಂಟ್ ಇರುವ, ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ರೆ ಆ ದುಃಖ ಇರೋಲ್ಲ. ಯಾವತ್ತು ಈ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ದುಃಖಕ್ಕೆ ಕಾರಣವೇ ಅಟ್ಯಾಚ್ಮೆಂಟ್. ಎಷ್ಟು ಆ ದುಃಖ ನಮಗೆ ಅಟ್ಯಾಚ್ಮೆಂಟ್ ಇದೆಯೋ ಅಷ್ಟು ದುಃಖ. ಇದರಿಂದಾಗಿ ಭಗವದ್ಗೀತೆ ಮುಂತಾದವುಗಳೆಲ್ಲ ಹೇಳುದು ಅಟ್ಯಾಚ್ಮೆಂಟ್ ಬಿಡಿ, ಅಟ್ಯಾಚ್ಮೆಂಟ್ ಬಿಡಿ. ನಾವೇನಂದ್ರೆ ಏನೋ ಅದೇ ಅಜ್ಜಿ ಕತೆ ಅಂತ ತಿಳ್ಕೊಳ್ತೇವೆ. ಖಂಡಿತ ಅಲ್ಲ. ಮತ್ತೇನಂದ್ರೆ ಸೈಕಾಲಜಿ ಅದು. ನೀವು ಜೀವನದಲ್ಲಿ ಸುಖವಾಗಿರ್ಬೇಕಾ, ಅಟ್ಯಾಚ್ಮೆಂಟ್ ಬಿಡಿ. ಸಾಯಬೇಕಾದ್ರೆ ಸುಖವಾಗಿ ಮರಣ ಪಡ್ಬೇಕಾ, ಅಟ್ಯಾಚ್ಮೆಂಟ್ ಬಿಡಿ. ಸತ್ತ ಮೇಲೆ ಖುಷಿಯಾಗಿರ್ಬೇಕಾ, ಅಟ್ಯಾಚ್ಮೆಂಟ್ ಬಿಡಿ. ಅದೇ ಅವನು ದುಃಖದಲ್ಲಿ ನಂತರ ನಿಮ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಮತ್ತೆ ಬಂದು ಸೇರ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾನೆ. ಈ ದೇಹಕ್ಕೆ ಮತ್ತೆ ಸೇರ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅಯ್ಯೋ ನನ್ನ ಹೆಂಡತಿ ಅಳ್ತಾ ಇದ್ದಾಳೆ, ಮಕ್ಕಳು ಅಳ್ತಾ ಇದ್ದಾವೆ, ನಾನು ಅವ್ರಿಗೆ ಸಮಾಧಾನ ಪಡಿಸ್ಬೇಕು. ಇವನು ಮಾತಾಡಿದವ್ರಿಗೆ ಕೇಳಲ್ಲ. ಯಾಕಂತ ಹೇಳಿದ್ರೆ ಇವನಿಗೆ ಒಂದು ಮೀಡಿಯಾ ಇಲ್ಲ. ಇವಾಗ ಬಾಯಿ ಮೀಡಿಯಾ ಇತ್ತು, ಅದಿಲ್ಲ ಇವಾಗ ಇವನಿಗೆ. ಅದಕ್ಕೆ ಸೇರ್ಕೊಳ್ಬೇಕು ಆದ್ರೆ ಆಗಲ್ಲ, ಸೇರ್ಕೊಳ್ಳಿಕ್ಕೆ ಆಗಲ್ಲ. ಅದೇ ಆಗುತ್ತೆ ಪರಿಸ್ಥಿತಿ. ಈಗ ನಮಗೆ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರೆ, ಯಾರೋ ಒಬ್ರು ಹೀಗೆ ಸತ್ತ ತಕ್ಷಣ ಯಮಕಿಂಕರರು ಬರ್ತಾರೆ, ಅವ್ರನ್ನ ಕಳ್ಕೊಂಡು ಹೋಗ್ತಾರೆ. ವಾಸ್ತವಿಕವಾಗಿ ಪುರಾಣ ಏನ್ ಹೇಳುತ್ತೆ, ಹೇಗಾಗತ್ತೆ ಅಂತ? ಗರುಡ ಪುರಾಣ ಹೇಳುವಾಗೆ ಹ. ಒಬ್ಬ ವ್ಯಕ್ತಿಗೆ ಯಾವಾಗ ಮರಣದ ಅಂತಿಮ ಕ್ಷಣ ಬರ್ತದೆ, ಆ ಸರ್ವದಲ್ಲಿ ದೈವಿ ದೃಷ್ಟಿ ಪ್ರಜಾಯತೆ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಅವನಿಗೆ ಈ ಪ್ರಪಂಚ ಕಾಣಿಸ್ತಾ ಇರ್ತದೆ. ಕಡೆಗೆ ಸಾಯುವ ಕ್ಷಣ ಬಂದಾಗ ಈ ಪ್ರಪಂಚ ಅವನ ಕಣ್ಣಿಂದ ಮರೆ ಆಗತ್ತೆ ಅಂತ ಹೇಳಿ ಅವನಿಗೆ ಕಾಣಲ್ಲ. ಆಗ ಅವನಿಗೆ ಅಲ್ಲಿವರೆಗೆ ಕಾಣದೇ ಇದ್ದದ್ದು ಕಾಣಿಸ್ತದೆ. ಅದೇ ಯಮಭಟರು, ಯಮದೂತರು ಅಂತ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಯಮದೂತರು ಅನ್ನೋದು ಎಲ್ರಿಗೂ ಬರಲ್ಲ. ಮತ್ತೆ ಪಾಪಿಗಳಿಗೆ ಬರುದು ಯಮದೂತರು, ಪುಣ್ಯಾತ್ಮರಿಗೆ ಬರೋಲ್ಲ. ನೀವು ಸ್ವಲ್ಪ ಪುಣ್ಯವನ್ನ ಮಾಡಿದವರಾದರೆ ಯಮನೇ ಬರ್ತಾನೆ ಕರ್ಕೊಂಡು ಹೋಗಿ, ಯಮಧರ್ಮನೇ ಬರ್ತಾನೆ. ತುಂಬಾ ಪುಣ್ಯಾತ್ಮರಾಗಿದ್ರೆ ಅವ್ರಿಗೆ ಯಮಭಟರ ಕಾಟವೇ ಇಲ್ಲ. ಮತ್ತೆ ದೇವತೆಗಳು ಬರ್ತಾರೆ, ದೇವಲೋಕದಿಂದ ವಿಮಾನ ಬರ್ತದೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಇದನ್ನು ಗರುಡ ಪುರಾಣ ಹೇಳ್ತದೆ. ಯಾಕಂದ್ರೆ ಪುಣ್ಯಾತ್ಮರ ಮರಣವೇ ಅವ್ರು ಹೇಗೆ ಅಂತ ತಿಳಿಸ್ತದೆ. ಅದಕ್ಕೆ ಹೇಳುವಂತಹದ್ದು ಶರಣರನ್ನು ಮರಣದಲ್ಲಿ ಕಾಣುವಂತ ಗಾದೆ ಇರುವುದು ಹಾಗೆ. ಅದರಿಂದಾಗಿ ಒಬ್ಬ ಪುಣ್ಯಾತ್ಮನಾದವನ ಮರಣನೇ ಬೇರೆ ರೀತಿ ಇರ್ತದೆ. ನಾವಿವತ್ತು ಎಲ್ಲರನ್ನೂ ಪುಣ್ಯಾತ್ಮರನ್ನಾಗಿ ಮಾಡಿಬಿಡ್ತೇವೆ, ಆ ರೀತಿ ಇಲ್ಲ. ಗರುಡ ಪುರಾಣ ಹೇಳ್ತದೆ ನಿಜವಾಗಿ ಪುಣ್ಯಾತ್ಮನ ಮರಣ ಹೇಗಂತ ಹೇಳಿದ್ರೆ, ಗೊತ್ತಿದ್ದು ಪ್ರಾಣ ಬಿಡುವವನು ಪುಣ್ಯಾತ್ಮ. ಗೊತ್ತಾಗತ್ತೆ ನಾನು ಸಾಯ್ತೇನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಡೆ ಕ್ಷಣದಲ್ಲಿ ಅವನು ಅಟ್ಯಾಚ್ಮೆಂಟ್ ಬಿಟ್ಟು ದಾನ ಧರ್ಮಾದಿಗಳನ್ನ ಮಾಡಿ ದೇವರ ಸ್ಮರಣೆಯನ್ನು ಮಾಡ್ತಾ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ಇದು ಗರುಡ ಪುರಾಣದಲ್ಲಿ ಬರುವಂತಹದ್ದು. ಅವನು ತನ್ನ ಮರಣ ಗೊತ್ತಾದ ಕೂಡಲೇ ಇವತ್ತು ನಾನು ಸಾಯ್ತೇನೆ ಉಪವಾಸ ಇರ್ತಾನೆ. ಯಾವತ್ತೂ ಉಪವಾಸದಲ್ಲಿದ್ದು ಪ್ರಾಣ ಬಿಡಬೇಕು. ನಮ್ಗೇನಂದ್ರೆ ಸಾಯ್ತಾನಲ್ಲ ಕಡಗೊಂದು ಎಲ್ಲ ತಿನ್ನಿಸ್ಬಿಡಿ, ಅವನಿಗೆ ಪ್ರಾಣ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಉಪವಾಸ ಇದ್ದು ಪ್ರಾಣ ಬಿಟ್ರೆ ನಿಜವಾಗ್ಲೂ ಕೂಡ ಅವನಿಗೆ ದುಃಖ ಕಡಿಮೆ. ಉಪವಾಸ ಇರ್ತಾನಂತೆ, ದೇವರ ಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನಾದಿಗಳನ್ನೆಲ್ಲ ಕೊಟ್ಟು ದೇವರ ಸ್ಮರಣೆ ಮಾಡಿಸ್ತಾ, ಆಮೇಲೆ ತುಳಸಿಯ ಬುಡದಲ್ಲಿ, ಅದಕ್ಕೆ ಮನೆ ಮುಂದೆ ತುಳಸಿ ಹಾಕೇ ಇರ್ತೇವೆ, ಅದರ ಬುಡದಲ್ಲಿ ಒಂದು ಸೆಗಣಿಯಿಂದ ಮಂಡಲ ಮಾಡಿ ದರ್ಬೆ ಹಾಕಿ ಎಳ್ಳು ಹಾಕಿ ಶಾಲಗ್ರಾಮ ತಂದು ಇಟ್ಕೊಂಡು ದೀಪ ಇಟ್ಕೊಂಡು ಅಲ್ಲಿ ಮಲ್ಕೊಂಡು ದೇವರ ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾರೆ. ನೋಡಿ, ಇಂಥದ್ದು ಆಗತ್ತೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನಿಮಗೆ ಕಾಣಬಹುದು. ನೋಡಿ, ಕೆಲವೊಂದು ಘಟನೆಗಳು ನಡೆದದ್ದು ನಿಮಗೆ ಹೇಳ್ತೇನೆ. ಇಂಥದ್ದು ಅಂದ್ರೆ ಯಾವ ರೀತಿ ಇರ್ತಾರೆ ಅಂತ. ಒಬ್ರು ಸ್ವಾಮಿಗಳು ಈ ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ ಇವತ್ತು ದಾಖಲೆ ಇದೆ. ಅವರು ಫಲಿಮಾರು ಮಠದ ಪರಂಪರೆಯಲ್ಲಿ ಬಂದ ಒಬ್ರು ಸ್ವಾಮಿಗಳು, ರಘುತ್ತಮ ತೀರ್ಥರು ಅಂತ. ಅವ್ರಿಗೆ ಹೀಗೆ ಗೊತ್ತಾಯ್ತಂತೆ, ನಾನು ಹೋಗ್ತೇನೆ ಅಂತ ಗೊತ್ತಾಯ್ತಂತೆ. ಅದಕ್ಕೆ ಅವತ್ತು ಎಲ್ಲ ಬ್ರಾಹ್ಮಣರನ್ನ ಕರೆದ್ರಂತೆ, ನೀವು ಮಾಡ್ರಿ, ಪಾರಾಯಣ ಮಾಡಿ, ವೇದ ಪಾರಾಯಣ ಮಾಡಿ, ಆ ಗ್ರಂಥ ಪಾರಾಯಣ ಮಾಡಿ, ಈ ಗ್ರಂಥ ಪಾರಾಯಣ ಮಾಡಿ, ಎಲ್ಲ ಪಾರಾಯಣ ಮಾಡಿಸ್ತಾ ಇವರು ದೇವ ಸ್ಮರಣೆ ಮಾಡ್ತಾ ಇದ್ದಾರೆ. ಅವರು ಶಿಷ್ಯರಿದ್ರು, ಶಿಷ್ಯರನ್ನು ಕರೆದು ದೇವ್ರ ಪೂಜೆ ಮಾಡ್ರಿ, ರಾಮದೇವ್ರು ಪೂಜೆ ಮಾಡಿಸಿದ್ರು. ಮಧ್ಯಾಹ್ನ ಎಲ್ಲ ಬ್ರಾಹ್ಮಣರಿಗೆ ಸಂತರ್ಪಣೆ ಎಲ್ಲ ಮಾಡಿದ್ರು, ದಾನಾದಿಗಳನ್ನ ಕೊಟ್ರು. ಸಂಜೆ ಆಗ್ತಾ ಬಂತು. ಸಂಜೆ ಆಗ್ತಾ ಬರ್ತಾ ಇದ್ದಾಗೇನೆ ಮತ್ತೆ ಶಿಷ್ಯನನ್ನು ಕರೆದು ಹೇಳಿದರಂತೆ, ಸಾಯಂಕಾಲದ ಪೂಜೆ ಮುಗಿಸ್ಬಿಡಿ ದೇವರದ್ದು. ಸಾಯಂಕಾಲದ ಪೂಜೆ ಎಲ್ಲ ಮುಗಿದಾಯ್ತು. ಆಮೇಲೆ ಬಂದ ಕೂಡಲೇ ಬಾಯಿಗೆ ತೀರ್ಥ ಹಾಕು ಅಂತ ಹೇಳಿದ್ರು. ಬಾಯಿಗೆ ತೀರ್ಥ ಹಾಕಿದ ಕೂಡಲೇ ನರಸಿಂಹ ಅಂತ ಹೇಳಿ ಪ್ರಾಣ ಬಿಟ್ರು. ಅಂದ್ರೆ ಈ ರೀತಿ
ಎಲ್ಲ ಸಾಧ್ಯ ಇಲ್ಲ ಅಂತ. ಇನ್ನೊಂದು ನೋಡಿ, ನಾನು ಇದು ಮಂಗಳೂರು ಹತ್ರ ನಡೆದಂತ ಒಂದು ಘಟನೆ, ಹ್ಮ್ ಅವ್ರ ಮಗನೇ ಹೇಳಿದ ಕತೆ, ನನಗೂ ಕೂಡ ರೋಮಾಂಚನ ಆಗೋಯ್ತು. ಹ್ಮ್ ಯಾಕಂದ್ರೆ ನಾನು ಅವ್ರ ಮನೆಗೆ ಹೋಗಿದ್ದೇನೆ, ಹ್ಮ್ ಅವ್ರ ಹತ್ರ ಒಂದು ವಾರ ಅವ್ರ ಮನೇಲಿ ಇದ್ದೆ ನಾನು, ಹ್ಮ್ ಭಾಗವತ ಸಪ್ತಾಹ ಮಾಡ್ಕೊಂಡು. ತರ ವಿಚಿತ್ರ ವ್ಯಕ್ತಿ ಅವರು. ಅವರು ತ್ರಿಪುಣತ್ರ ಅಂತ ಕೇರಳ, ಅಲ್ಲಿ ದೊಡ್ಡ ಜ್ಯೋತಿಷ್ಯ ವಿದ್ವಾಂಸರು. ಹ್ಮ್ ಅವರ ಮಗ ಅವ್ರಿಗೇನೋ ಕಾಲು ಗಂಟು ನೋವು ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ಕೈ ಹಿಡ್ಕೊಂಡ್ರು, ವಾಪಸ್ ಮನೆಗೆ ಹೋಗ್ಬೋದು. ಮಗಳಿದ್ದಾಳೆ, ಮಗ ಇದ್ದಾನೆ, ಅಪ್ಪ ನಾವು ಇಲ್ಲಿ ತನಕ ಬಂದಿದ್ದೇವೆ, ಆಸ್ಪತ್ರೆಗೆ ಹೋಗೋಣ, ಬೇಡ ಮನೆಗೆ ಹೋಗು, ಒಂದೇ ಹಠ. ಇವ್ರು ಮಾಡ್ತಾ ಇರೋ ಹಠವನ್ನು ನೋಡಿ ಕಾರು ವಾಪಸ್ ತಿರುಗಿಸಿದಂತೆ ಮನೆ ಹತ್ರ ಬಂದು, ಮನೆ ಗೇಟ್ ಒಳಗೆ ಹೋಗ್ಬೇಕು, ಪುರ್ಸೊತ್ತಿಲ್ಲ, ಸೀದಾ ತಾವೇ ಒಳಗೆ ಹೋಗಿ ಆಯ್ತಂತೆ. ಒಳಗೆ ಹೋಗಿ ನೆಲದ ಮೇಲೆ ಮಲ್ಕೊಂಡ್ರಂತೆ. ಮಗಳು ತನ್ನ ಚಾಪೆ ಹಾಕಿದ್ಲಂತೆ, ಚಾಪೆ ತೆಗೆದೆಸೆದ್ರಂತೆ, ನೆಲದ ಮೇಲೆ ಮಲ್ಕೊಂಡು ಹೆಂಡತಿ ಕಳೆದ್ರಂತೆ. ಇವತ್ತಿಗೆ ನಿನ್ನ ಮಾಂಗಲ್ಯ ಭಾಗ್ಯ ತೀರ್ಥ ತಗೊಂಬ. ಹೆಂಡತಿ ತೀರ್ಥ ತಗೊಂಬಂದು ಬಾಯಿಗೆ ಹಾಕಿದ್ಕೊಳ್ಳೆ ಹೋಯ್ತು ಪ್ರಾಣ. ನೋಡಿ, ಹೀಗೆ ಗೊತ್ತಿದ್ದು ಪ್ರಾಣ ಬಿಡ್ತಾರೆ. ಇಂಥದ್ದು ಸುಮಾರು ಕೇಸುಗಳಿವೆ. ಇದು ಪುಣ್ಯಾತ್ಮರ ಮರಣ. ಈ ರೀತಿ ಯಾರು ಪ್ರಾಣ ಬಿಡುತ್ತಾರೆ ಅಂಥವರಿಗೆ ದೇವತೆಗಳು ಬರಬಹುದು, ಯಮಧರ್ಮ ಬರಬಹುದು ಕರ್ಕೊಂಡು ಹೋಗ್ಲಿಕ್ಕೆ. ಪಾಪಿಗಳಿಗೆ ನೀವು ಹೇಳಿದಾಗ ಯಮ ಭಟರು ಬರ್ತಾರೆ ಅಷ್ಟೇ. ಯಮ ಭಟರು ಹೇಗಿರ್ತಾರೆ ಅಂತ ಹೇಳಿದ್ರೆ, ನೀವು ಹೇಳಿದ ಕರ್ರೆಗೆ, ಹೌದು ಹಾಗೆ ಇರ್ತಾರೆ ಅವ್ರು, ಹಾಗೆ ಕಾಣಿಸ್ಕೊಳ್ತಾರೆ. ಅದನ್ನ ಗರುಡ ಪುರಾಣ ಹೇಳ್ತದೆ. ಅವಾಗ ಕರ್ರಗೆ, ಎಷ್ಟು ಕರ್ರಗೆ ಅಂತ ಹೇಳಿದ್ರೆ ನಿಮ್ಗೆ ಇದ್ದಿಲು ಇರ್ತದಲ್ವಾ, ಇದ್ದಿಲಿನ ಕರ್ರಗೆ ಇರ್ತದಂತೆ. ಅವರು ಒಳ್ಳೆ ಇದು ಕಣ್ಣು, ಕೆಂಪು ಕಣ್ಣು, ಗುಂಡಿಯಲ್ಲಿ ಕಣ್ಣಿದ್ದ ಹಾಗೆ, ನೆಟ್ಟಗೆ ನಿಂತ ಕೂದಲುಗಳು, ಕೋರೆದಾಡೆ, ಕಟಕರ ಹಲ್ಲು ಕಡಿತಾ ಅವರು ಕುತ್ತಿಗೆ ಹಾಕಿ ಎಳ್ಕೊಂಡು ಹೋಗ್ತಾರೆ. ಇವನನ್ನ ದೇಹದಿಂದ ಒಳಕ್ಕೆ ಎಳಿತಾರಂತೆ, ಎಳ್ಕೊಂಡು ಕರ್ಕೊಂಡು ಹೋಗ್ತಾರಂತೆ ಈ ಜೀವನನ್ನ. ಇದು ಯಾರಿಗೆ? ಪಾಪಿ ಜೀವಗಳಿಗೆ ಈ ರೀತಿ ಆಗುವಂತಹದ್ದು. ಇದು ಗರುಡ ಪುರಾಣ ಹೇಳೋದು ಮಾತ್ರ ಅಲ್ಲ, ಭಾಗವತವು ಕೂಡ ಇದು ಕಥೆಯನ್ನು ಹೇಳುತ್ತದೆ. ಇದು ಸತ್ಯವಾ ಸುಳ್ಳ ಅಂತ, ಇದನ್ನು ನಂಬಹುದಾ ಅಂತ ನಿಮಗೆ ಕ್ವಶನ್ ಬರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವಾಗ ಒಂದು ವಿಷಯವನ್ನು ಹೇಳಿದೆ, ಕೆಲವರು ಸತ್ತು ಮತ್ತೆ ಬದುಕ್ತಾರೆ ಅಂತ. ಅಂಥವರಲ್ಲಿ ನೀವು ಕೇಳಬೇಕು, ಸತ್ ಮೇಲೆ ಏನಾಯ್ತು ಅಂತ ನೋಡಿ. ಅವರ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಹೇಳಿ, ಆ ಎಕ್ಸ್ಪೀರಿಯನ್ಸ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ವಿಷಯದಲ್ಲಿ ನಾನು ಇದನ್ನ ಪೇಪರಲ್ಲೇ ಓದಿದ್ದು. ಒಬ್ಳು ಪಾಪ ಹೆಣ್ಮಗಳು ಈ ವಿಷಯದಲ್ಲೇ ತನ್ನ ರಿಸರ್ಚ್ ಮಾಡಿದಾಳೆ, ಬೆಂಗಳೂರು ಹತ್ರನೇ ರಿಸರ್ಚ್ ಮಾಡಿದಾಳೆ. ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನು ಮರಣ ಹೊಂದಿದ, 2 ಗಂಟೆಗೆ ಮತ್ತೆ ಹುಟ್ಟಿದ, ಬಂದ, ಬದುಕಿದ ಕೂಡಲೇ ಅವನು ಕಾಲು ನೋಡ್ಕೊಳ್ತಾ ಇದ್ದಾನೆ, ನನ್ನ ಕಾಲು ಸರಿ ಇದೆಯಾ ಅಂತ. ಯಾಕೆ ಏನಾಯ್ತು ಅಂತ ಹೇಳಿದ್ರೆ, ಅವನನ್ನು ಯಾರೋ ಎಳ್ಕೊಂಡು ಹೋದಾಗ ಆಯ್ತದ. ಸೀದಾ ದರ ಎಳ್ಕೊಂಡು ಹೋಗಿದಾರಂತೆ. ಇವನು ಆಗಲ್ಲ ಬರಲ್ಲ ಅಂದ್ರೆ ಕೇಳಲೇ ಇಲ್ವಂತೆ. ಹೋಗ್ಬೇಕಾದ್ರೆ ಕಾಲು ತುಂಡಾಗೋಯ್ತಂತೆ ಇವನು, ಹಾಗೆ ಎಳ್ಕೊಂಡು ಹೋಗಿದಾರಂತೆ. ಎಳ್ಕೊಂಡು ಹೋಗಿ ನಿಲ್ಲಿಸಿದ ಕೂಡಲೇ ಅಲ್ಲಿ ಒಂದು ವಾಯ್ಸ್ ಬಂದಂತೆ, ಇವರನ್ನೆಲ್ಲ ನಾಳೆ ಹೇಳಿದ್, ಇವನನ್ನ ಯಾಕೆ ಕರ್ಕೊಂಬಂದ್ಯಾ ಅಂತ. ಅಯ್ಯೋ. ಕೂಡಲೇ ಒಂದು ಕೋಣೆಯಲ್ಲಿ ಕಾಲು ಇತ್ತಂತೆ, ಕಾಲು ಜೋಡಿಸಿ ಅವನನ್ನ ಕೆಳಗೆ ನೂಕಿದ್ರಂತೆ. ಇವನಿಗೆ ಎಚ್ಚರಗೊಂಡು ಕಾಲು ನೋಡ್ಕೊಳ್ತಾ ಇದ್ದಾನೆ. ಆಶ್ಚರ್ಯ ಏನಂತ ಹೇಳಿದ್ರೆ, ಅವನು ಸಾಯುವುದಕ್ಕಿಂತ ಮುಂಚೆ ಕಾಲು ಕರೆಕ್ಟ್ ಇತ್ತು. ಈಗ ನೋಡಿದ್ರೆ ಅಲ್ಲಿ ಜಾಯಿಂಟ್ ಮಾಡಿದ್ದು ಕಾಣಿಸ್ತಾ ಇದೆ ಕಾಲಲ್ಲಿ. ನಿಮ್ಗೆ ಇಂಥದ್ದು ತುಂಬಾ, ಯಾಕಂದ್ರೆ ಇದು ಮಹಾಭಾರತದಲ್ಲಿ ಬರ್ತದೆ ಈ ರೀತಿ. ಇದಕ್ಕೇನು ಕಾರಣ ಅದು ಕೂಡ ಹೇಳ್ತಾರೆ. ಮತ್ತೆ ಅವರು ಸತ್ತು ಮತ್ತೆ ಇಲ್ಲಿ ಬದುಕಲಿಕ್ಕೆ ಕಾರಣ ಏನಂದ್ರೆ, ಅದು ಯಮಭಟರಿಗಾಗುವ ಕನ್ಫ್ಯೂಷನ್ ಅಂತ. ಯಾಕಂದ್ರೆ ಯಮಧರ್ಮ ಅವನಂತರ ಇನ್ಸ್ಪೆಕ್ಟರ್ ಇದ್ದಾಗಿದ್ರೆ, ಇವರು ಕಾನ್ಸ್ಟೇಬಲ್ಗಳಿದ್ದಾಗೆ, ಇವರನ್ನು ಕಳಿಸ್ಕೊಡ್ತಾನ ಯಮಧರ್ಮ. ಇವರು ಒಂದೇ ಹೆಸರಿನವ್ರು ಇಬ್ಬರಿದ್ರೆ ಯಾರಿಗೂ ಹಾಕಿ ಎಳ್ಕೊಂಡು ಹೋಗ್ತಾರೆ ಕನ್ಫರ್ಮೇಶನ್ಗೋಸ್ಕರ. ಇವರಿಗಲ್ಲ ಅಂತ ಹೇಳಿದಾಗ ಅದೇ ರೀತಿ ಆಗಿದೆ ನೋಡಿ. ಈ ವ್ಯಕ್ತಿ ಯಾವಾಗ ಬದುಕಿದ, ಅದೇ ಹೆಸರಿನವನು ನೆಕ್ಸ್ಟ್ ಬೀದಿಯಲ್ಲಿದ್ದ, ಅವನು ಹೋದ. ಇದೆಲ್ಲ ಏನು ಅಂತ ಹೇಳಿದ್ರೆ ನಾವು ಗಮನಿಸ್ಲಿಕ್ಕೆ ಹೋಗಲ್ಲ ಇಂಥ ಕೇಸುಗಳು. ಒಂದು ಕಡೆ ಇದೇ ಮಹಾಭಾರತದ ಉಪನ್ಯಾಸ ಮಾಡ್ಬೇಕಾದ್ರೆ ಒಬ್ರು ಹೆಣ್ಮಕ್ಳು ಬಂದು ಹೇಳಿದ್ರು, ಆಚಾರ್ಯ ನೀವು ಹೇಳಿದಾಗೇನೆ ನಮ್ಮಪ್ಪ ಸತ್ತು ಮತ್ತೆ ಬದುಕಿ ಬಂದವರು. ಅವ್ರು ಹೇಳ್ತಾ ಇದ್ರು, ನನ್ನನ್ನು ಕರ್ಕೊಂಡು ಹೋದಾಗ ಆಯ್ತು, ಯಾರು ಒಬ್ರು ಮುಂದೆ ನಿಲ್ಸಿದ್ರು, ಅವ್ನು ನೋಡ್ಲಿಕ್ಕೆ ಚೆನ್ನಾಗಿದ್ದ ಎಲ್ಲ. ಅವ್ನು ಹೇಳಿದೆ, ಇವನನ್ನ ಕರ್ಕೊಂಬರ್ಲಿಕ್ಕೆ ಹೇಳಿದ್ದಲ್ಲ, ಯಾಕೆ ಇವ್ರನ್ನ ಕರ್ಕೊಂಬಂದೆ ಅಂತ. ಅವ್ರು ಬದುಕಿದ್ರು. ಅವ್ರು ಹೇಳಿದ್ರೆ ನಾವು ತಮಾಷೆ ಮಾಡ್ತಾ ಇದ್ವಿ, ಯಮಧರ್ಮನಿಗೆ ಕನ್ನಡ ಬರುತ್ತಾ ಅಂತ, ಈ ರೀತಿ ಹೇಳ್ತಾ ಇದ್ವು ಹಾಗೆ ಅಂತ. ಆದ್ರೆ ಹೌದು, ಆ ರೀತಿ. ಯಾಕಂತ ಹೇಳಿದ್ರೆ ಯಮಧರ್ಮ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡಬಲ್ಲ. ಇಂಥದ್ದು ಅನೇಕ ಘಟನೆಗಳಿದೆ. ಅದರಿಂದಾಗಿ ಸತ್ತ ಬಳಿಕ ಯಮಭಟರು ಕರ್ಕೊಂಡು ಹೋಗುತ್ತಾರೆ ಅನ್ನುವಂಥದ್ದು ಅದು ಪುರಾಣಗಳು ಹೇಳುವುದು ಸತ್ಯವಾದ ಮಾತು. ಗುರುಗಳೇ, ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು? ವಾಸ್ತವಿಕವಾಗಿ ಇದೆರಡು ಲೋಕಗಳು. ಸ್ವರ್ಗ ಅಂತ ಹೇಳುವುದು ಲೋಕ, ನರಕ ಅಂತ ಹೇಳುವುದು ಲೋಕ. ಮೇಲೆ ಇರುವ ಲೋಕ ಸ್ವರ್ಗ,
ಕೆಳಕ್ಕೆ ದಕ್ಷಿಣಕ್ಕಿರುವ ಲೋಕ ನರಕ ಅಷ್ಟೇ. ಎಲ್ಲಿ ನಾವು ಸುಖ ಅನುಭವಿಸ್ಲಿಕ್ಕಾಗತ್ತೋ ಅದು ಸ್ವರ್ಗ, ಹ್ಮ್. ಎಲ್ಲಿ ದುಃಖವೇ ಅನುಭವಿಸುವುದು ಅದು ನರಕ. ಹ. ಇದು ಸ್ವರ್ಗ ನರಕಗಳ ನಿಮಗೆ ಸ್ಥೂಲವಾದ ವಿವರಣೆ. ಸ್ವರ್ಗ ಅಂದ್ರೆ ಹೇಗಿರುತ್ತೆ, ಅದರಲ್ಲಿ ಯಾರ್ಯಾರು ಇರ್ತಾರೆ? ನರಕ ಅಂದ್ರೆ ಹೇಗಿರುತ್ತೆ? ವಾಸ್ತವಿಕವಾಗಿ ಸ್ವರ್ಗ ಅಂತ ಹೇಳುವುದು ಒಂದು ಲೋಕ ಅಂತಲ್ಲ, ಹ್ಮ್. ಮೇಲಿನ ಲೋಕಗಳು. ಹ್ಮ್. ಅಂದ್ರೆ ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಒಂದರ ಮೇಲೆ ಹೇಳುವಂತಹ ಲೋಕಗಳು. ಒಬ್ಬ ವ್ಯಕ್ತಿ ಯಾಗೆ ಪುಣ್ಯ ಮಾಡ್ತಾನೆ, ಪುಣ್ಯಕ್ಕನುಗುಣವಾಗಿ ಲೋಕಗಳು ಸಿಗ್ತಾ ಹೋಗುತ್ತೆ ಅವನಿಗೆ. ಎಲ್ಲಾ ಲೋಕಗಳ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ವ್ಯಕ್ತಿಗೆ ಏನೋ ಅವನು ಸುಖ ಬಯಸ್ತಾನೆ, ಆ ಸುಖಗಳು ಸಿಗ್ತದೆ. ಅಂದ್ರೆ ಇವಾಗ ನಾವಿಲ್ಲಿ ಏನು ಒಂದು ಬಯಸ್ತಾ ಇದ್ದೇವೆ, ಇಂಥ ಸುಖ ಬೇಕು ಇಂಥ ಸುಖ ಬೇಕು ಅಂತ, ಆ ಸುಖ ಅಲ್ಲಿ ಸಿಗ್ತದೆ ಅವನಿಗೆ ಎಲ್ಲ ಲೋಕಗಳಲ್ಲೂ ಕೂಡ. ಆದ್ರೆ ಅಲ್ಲಿಯದೊಂದು ಫಾಲ್ಟ್ ಏನು ಅಂತ ಹೇಳಿದ್ರೆ, ಅಂದ್ರೆ ಇನ್ನು ಸ್ವರ್ಗಲೋಕ ಅಂತ ಅದು ಕೆಳಗಿರುವ ಲೋಕ, ಪುಣ್ಯ ಲೋಕಗಳಲ್ಲಿ ಕೆಳಗಿರುವ ಲೋಕ. ಅಲ್ಲೇನಂದ್ರೆ ನಿಮ್ಗೆ ಎಷ್ಟು ಪುಣ್ಯ ಇದೆಯೋ ಅಷ್ಟು ದಿನ ಅಲ್ಲಿರ್ಬೋದು. ಹ್ಮ್. ಪುಣ್ಯ ಮುಗಿದ ಕೂಡಲೇ ಮತ್ತೆ ಕೆಳಗೆ ಬರ್ಬೋದು ಹ್ಮ್. ಹ್ಮ್. ಸ್ವರ್ಗ ಲೋಕಗಳಲ್ಲಿ. ಹ್ಮ್. ಆದ್ರೆ ಏನಂದ್ರೆ ಅಲ್ಲಿ ಸುಖ ಭೋಗಗಳನ್ನ ಅನುಭವಿಸ್ಕೊಂಡಿರುವಂಥದ್ದು ಹ್ಮ್. ಅದು ಸ್ವರ್ಗ ಲೋಕದಲ್ಲಿ. ಅದಕ್ಕಿಂತ ಮೇಲಿನ ಲೋಕಗಳೇನಿದೆ, ಇವಾಗ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಈ ಲೋಕದಲ್ಲೆಲ್ಲ ಹೋಗುವಂಥವ್ರು ಬರೀ ಪುಣ್ಯ ಮಾಡಿದವರಲ್ಲ, ಹ್ಮ್. ಮತ್ತೆ ಪುಣ್ಯದೊಟ್ಟಿಗೆ ದೇವರ ಆರಾಧನೆ ಮಾಡಿದವರು. ವಿಶೇಷವಾಗಿ ದೇವರ, ಯಾಕಂದ್ರೆ ಪುಣ್ಯ ಅಂದ್ರೆ ದಾನ ಧರ್ಮ ಮಾಡ್ಬೋದು, ನೀವೊಂದು ಅರವಟ್ಟಿಗೆ ಕಟ್ಟಿಸ್ಬೋದು, ಒಂದು ಧರ್ಮಶಾಲೆ ಕಟ್ಟಿಸ್ಬೋದು, 4 ಜನ ಸಹಾಯ, ಇವೆಲ್ಲ ಪುಣ್ಯಗಳೇ. ಈ ಪುಣ್ಯಗಳೆಲ್ಲ ನಿಮಗೆ ಸ್ವರ್ಗ ಕಳಿಸ್ತದೆ. ಅದಕ್ಕಿಂತ ಮೇಲೆ ಹೋಗ್ಬೇಕಾದ್ರೆ ದೇವರ ಉಪಾಸನೆ ಮಾಡಬೇಕು. ಆ ಉಪಾಸನೆಯನ್ನು ಮಾಡಿದವರಲ್ಲಿ ಹೆಚ್ಚು ಕಮ್ಮಿ ಇರ್ತದೆ. ಅದಕ್ಕನುಗುಣವಾಗಿ ಮೇಲಿನ ಲೋಕಗಳು ಹೋಗ್ತಾರೆ. ಅಲ್ಲಿ ಹೋಗೋರೆಲ್ಲ ಹೆಚ್ಚು ಸಾಧನೆ ಮಾಡಬೇಕು. ಅಂದ್ರೆ ಅವ್ರ ಸಾಧನೆ ಕಂಪ್ಲೀಟ್ ಆಗಿರೋದು. ಅದಕ್ಕೆ ಸ್ವಲ್ಪ ಸಾಧನೆ ಮಾಡಿರ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿರ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ, ಸಾಧನೆ ಮತ್ತೆ ಹೆಚ್ಚು ಮಾಡ್ತಾರೆ, ಮತ್ತೆ ಮೇಲೆ ಲೋಕಕ್ಕೆ ಹೋಗ್ತಾರೆ, ಈ ರೀತಿ ಹೋಗ್ತಾ ಇರ್ತಾರೆ ಅಷ್ಟೇ. ಗುರುಗಳೇ, ಕರ್ಮ ಅಂದ್ರೆ ಏನು? ಕರ್ಮದ ಫಲ ಅನುಭವಿಸ್ತೀಯಾ ಹೀಗೆಲ್ಲ ಮಾತಾಡ್ತಾರಲ್ಲ, ಕರ್ಮ ಅಂದ್ರೆ ಏನು? ಕರ್ಮ ಅಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿಗೆ ಬರ್ತೇನಲ್ವಾ, ಬಂದ ಮೇಲೆ ಮನಸ್ಸಿನಿಂದ ಏನೇನೇನೇನೋ ಆಲೋಚನೆಯನ್ನು ಮಾಡ್ತಾ ಇರ್ತೇನೆ ನಾನು, ಕೈಯಿಂದ ಏನೇನೇನೋ ಮಾಡ್ತಾ ಇರ್ತೇನೆ ನಾನು ಕಾಯಿಕವಾಗಿ, ಮಾತು ಏನೇನೋ ಆಡ್ತಾ ಇರ್ತೇನೆ. ವಾಸ್ತವಿಕವಾಗಿ ಇವುಗಳೆಲ್ಲ ಸುಮ್ಮನೆ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇದರ ಹಿಂದೆ ಒಂದು ಕೌಂಟಿಂಗ್ ಇದೆ, ಪ್ಲಸ್ ಆರ್ ಮೈನಸ್, ಇದೇ ಕರ್ಮ ಅಂತ ಹೇಳಿದ್ರೆ. ವಿಷಯ ಏನು ಅಂತ ಹೇಳಿದ್ರೆ, ಇವಾಗ ಒಬ್ಬ ವ್ಯಕ್ತಿ ಎಕ್ಸಾಮಿನೇಷನ್ಗೆ ಬಂದ ಅಂತ ಹೇಳಿದ್ರೆ 3 ಗಂಟೆ ಅವನು ಏನು ಮಾಡ್ತಾನೆ, ಪ್ರತಿಯೊಂದಕ್ಕೂ ಇದ್ದೇ ಇದೆ, ಪ್ಲಸ್ ಆರ್ ಮೈನಸ್ ಇದ್ದೇ ಇದೆ ತಾನೆ. ಅಂದ್ರೆ ಆ 3 ಗಂಟೆ ಎಕ್ಸಾಮಿನೇಷನ್ ಅಲ್ಲಿ ಬರದ ಅಂತ ಹೇಳಿದ್ರೆ ಮಾರ್ಕ್ ಬರ್ತದೆ, ಆನ್ಸರ್ ಬರದ ಅಂದ್ರೆ ಮಾರ್ಕ್ ಬರ್ತದೆ. ಟೈಮ್ ವೇಸ್ಟ್ ಮಾಡಿದ ಅಂದ್ರೆ ಲಾಸ್ ಮಾಡ್ಕೊಳ್ತಾನೆ, ತಪ್ಪರುದ ಅಂದ್ರೆ ಲಾಸ್ ಮಾಡ್ಕೊಳ್ತಾನೆ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ ಅಂತ ಹೇಳಿದ್ರೆ ಅವನು ಕರ್ಮ ಅಂತ ಹೇಳಿದ್ರೆ ಟ್ಯಾಕ್ಸ್ ಅಂತ ಅರ್ಥ. ಕರಹ ಇತಿ ಮೀಯತೆ, ಯಾವುದು ಟ್ಯಾಕ್ಸ್ ಅಂತ ಪರಿಗಣಿಸಲ್ಪಡುತ್ತದೋ ಅದನ್ನ ಕರ್ಮ ಅಂತ ಕರೆಯುದು. ಅಂದ್ರೆ ಇಲ್ಲಿ ಬಂದ ಮೇಲೆ ಒಬ್ಬ ವ್ಯಕ್ತಿ ಏನನ್ನ ಮಾಡಬೇಕು ಅದನ್ನ ಮಾಡ್ಲೇಬೇಕು, ಯಾಕಂದ್ರೆ ಅದು ಟ್ಯಾಕ್ಸು. ಯಾರಿಗೆ ಟ್ಯಾಕ್ಸು? ದೇವರಿಗೆ ಕೊಡುವ ಟ್ಯಾಕ್ಸ್. ದೇವ್ರು ಯಾಕೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರೆ, ಬಳಸ್ಕೊಳ್ತಾ ಇದ್ದೇವಲ್ಲ. ಇಲ್ಲಿಗೆ ಬಂದ್ಮೇಲೆ ಗಾಳಿ ಬಳಸ್ಕೊಳ್ತಾ ಇದ್ದೇವೆ, ನೀರು ಬಳಸ್ಕೊಳ್ತಾ ಇದ್ದೇವೆ, ಮಣ್ಣು ಬಳಸ್ತಾ ಇದ್ದೇವೆ, ಪ್ರತಿಯೊಂದು ಬಳಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದ ಮೇಲೆ ಟ್ಯಾಕ್ಸ್ ಕಟ್ಟಬೇಕಲ್ವಾ, ಅದೇ ಕರ್ಮ. ಆ ಕರ್ಮ ಮಾಡಿದಾಗ ಪಾಪ ಪುಣ್ಯ, ಅಂದ್ರೆ ಏನ್ ಮಾಡಬೇಕು ಅದನ್ನ ಮಾಡಿದಾಗ ಪುಣ್ಯ ಬರುತ್ತದೆ, ಏನ್ ಮಾಡಬೇಕು ಅದನ್ನ ಮಾಡದೇ ಇದ್ರೆ ಪಾಪ ಬರುತ್ತದೆ, ಅಥವಾ ಯಾವ್ದು ಮಾಡಬಾರ್ದು ಅದನ್ನ ಮಾಡಿದ್ರೆ ಪಾಪ ಬರುತ್ತದೆ. ಇದೇ ಕರ್ಮ ಅಂತ ಕರೆಯಲ್ಪಡುತ್ತೆ. ಈಗ ಪುನರ್ಜನ್ಮ ಅಂದ್ರೆ ಏನು, ಹೇಗಾಗತ್ತೆ ಇದು? ಅದೇ ಪುನರ್ಜನ್ಮ ಅಂದ್ರೆ ಮತ್ತೆ ಹುಟ್ಟಿ ಬರುವಂತದ್ದು. ಒಬ್ಬ ವ್ಯಕ್ತಿ ಮತ್ತೆ ಹುಟ್ಟಿ ಬರುವಂತದ್ದು. ಹೇಗೆ ಹುಟ್ಟಿ ಬರ್ತಾನೆ ಅಂತ ಹೇಳಿದ್ರೆ, ನೀವ್ ಹೇಳಿದ್ರಲ್ಲ ಕರ್ಮಕ್ಕನುಗುಣವಾಗಿ, ಅವನ ಕರ್ಮಕ್ಕನುಗುಣವಾಗಿ ಮತ್ತೆ ಹುಟ್ಟಿ ಬರ್ತಾ ಇರ್ತಾನೆ. ಅಂದ್ರೆ ಕರ್ಮಕ್ಕನುಗುಣವಾಗಿಂದ ನಾನು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಇವಾಗ ಆ ವ್ಯಕ್ತಿಗೆ ಅವನ ಕರ್ಮ ಹೇಗಿರ್ಬೋದು ಅಂತ ಹೇಳಿದ್ರೆ, ಒಂದೇ ಜನ್ಮದಲ್ಲಿ 2 ಸಾಲಿ ಹುಟ್ಲಿಕ್ಕಿದೆ, 2 ಸಲ ಸಾಯ್ಲಿಕ್ಕಿದೆ, ಒಂದೇ ಪ್ರಾರಬ್ಧ ಕರ್ಮದಲ್ಲಿ. ಹಾಗಿದ್ದಾಗ ನಾನವಾಗ ಹೇಳಿದಾಗೆ ಒಂದ್ಸಲ ಹುಟ್ಟು ಬರ್ತಾನೆ, ಮಧ್ಯದಲ್ಲೇನೆ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆಗಿ ಕೂಡಲೇ ಇನ್ನೊಂದು ಕಡೆ ಹುಟ್ಟು ಬರ್ತಾನೆ. ಅದು ಯಾವ ರೀತಿ ಅಂದರೆ, ಅಲ್ಲಿ ಡೆಲಿವರಿ ಆಗ್ತಾ ಇರುತ್ತೆ, ಒಳಗಿರುವ ಜೀವ ಸತ್ತೋಗಿರ್ತಾನೆ, ಇವನು ಹೋಗಿ ಸೇರ್ಕೊಳ್ತಾನೆ. ಅದರಿಂದ ಏನಾಯ್ತು ಅಂದರೆ 9 ತಿಂಗಳು ಗರ್ಭದಲ್ಲಿ ಇರಲಿಲ್ಲ, ಇವನು ಡೈರೆಕ್ಟ್ ಡೆಲಿವರಿ ಆಯ್ತು. ಅಂದರೆ 2 ಸಲ ಹುಟ್ಟು ಬಂದ ಒಂದೇ ಕಡೆ. ಅದೇ ರೀತಿ 2 ಸಲ ಸಾಯ್ಲಿಕ್ಕೂ ಸಾಧ್ಯ ಉಂಟು. ನಾನು ಅವಾಗ ಹೇಳಿದೆ, ಸತ್ತ 2 ಗಂಟೆಗೆ ಮತ್ತೆ ಹುಟ್ಟಿದ ಅಂದರೆ ಅವನಿಗೆ ಸಾವಿನ ಎಕ್ಸ್ಪೀರಿಯನ್ಸ್ 2 ಸಲ ಆಗುತ್ತೆ, ಅವಾಗ ಒಂದ್ಸಲ ಇನ್ನೊಂದ್ಸಲ. ಈ ರೀತಿ ಕರ್ಮ ವಿಚಿತ್ರ. ಅದರಿಂದಾಗಿ ಒಬ್ಬ ವ್ಯಕ್ತಿ ಪುನರ್ಜನ್ಮವನ್ನ ಕೂಡಲೇ ಪಡಿಬಹುದು,
ಅಥವಾ 100 ವರ್ಷ ಬಿಟ್ಟು ಬಿಡ್ಬೋದು, ಅಥವಾ 1000 ವರ್ಷ ಬಿಟ್ಟು ಬಿಡ್ಬೋದು, ಹೇಳಿಕ್ ಬರೋಲ್ಲ. ಅವನ ಕರ್ಮದ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಮನುಷ್ಯ ಸತ್ ಮೇಲೆ ಮನುಷ್ಯನಾಗೆ ಹುಟ್ಟಿ ಬರ್ಬೋದಾ ಅಥವಾ ಪಶು ಪಕ್ಷಿ ಹೀಗೆಲ್ಲ ಹುಟ್ಟಿ ಬರ್ತಾರೆ? ಹೇಗೂ ಹುಟ್ಟು ಬರ್ಬೋದು. ಹ್ಮ್ ಹೀಗೆ ಅಂತಾನೆ ಹೇಳಿಕ್ ಬರೋಲ್ಲ. ಹ್ಮ್ ಯಾಕೆ ಅಂತ ಹೇಳಿದ್ರೆ, ನಾನು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತೇನೆ ಅನ್ನುವಂಥದ್ದು ಯಾವುದನ್ನ ಆಧರಿಸಿಕೊಂಡಿರ್ತದೆ ಅಂತ ಹೇಳಿದ್ರೆ, ಸಾಯುವ ಅಂತಿಮ ಕ್ಷಣದಲ್ಲಿ ಹ್ಮ್ ನನ್ನ ಮನಸ್ಸಿನ ಭಾವನೆಯನ್ನು ಅನುಸರಿಸಿರ್ತದೆ. ಇದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೈವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ನನ್ನ ಮುಂದಿನ ಜನ್ಮ ಯಾವುದು ಅಂತ ಹೇಳಿದ್ರೆ, ನಾನು ಈ ದೇಹವನ್ನು ಬಿಡಬೇಕಾದ್ರೆ ಲಾಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನನಗೆ ಯಾವ ನೆನಪು ಬರ್ತದೆ, ಅದೇ ನನ್ನ ಮುಂದಿನ ಜನ್ಮ ಅಂತ ಹೇಳಿದ್ರೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿರ್ತೇನೆ, ಇಲ್ಲಿರುವ ಜೀವ ಇಲ್ಲಿಂದ ಹೊರಟ, ಮೇಲಿಂದ ಪ್ರಾಣ ಹೋಗ್ಬೋದು, ಕೆಳಗಿಂದ ಪ್ರಾಣ ಹೋಗ್ಬೋದು, ಒಟ್ಟಿಗೆ 9 ಬಾಗಿಲುಗಳು ಈ ದೇಹಕ್ಕೆ, ಅಂದರೆ ಹೊರಗೆ ಒಳಗೆ ಬರಲಿಕ್ಕಿರುವಂಥದ್ದು. ಮೇಲಿನ ದ್ವಾರಗಳಲ್ಲಿ ಅಂದರೆ ಬಾಯಿ, ಮೂಗು, ಕಿವಿ, ಕಣ್ಣು, ಇನ್ನೊಂದಿದೆ ಇಲ್ಲಿ ನಡು ನೆತ್ತಿಯಲ್ಲಿ, ಅದು ಮಾತ್ರ ಯೋಗಿಗಳಿಗೆ ಓಪನ್ ಆಗ್ತದೆ. ಇನ್ನು ಪಾಪಿಗಳಿಗೆ ಮಲಮೂತ್ರ ದ್ವಾರದಲ್ಲಿ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಒಟ್ಟಿಗೆ ಈ ದೇಹದಿಂದ ಹೋಗಬೇಕಾದ್ರೆ ಇಲ್ಲಿಂದ ಹೊರಟ, ಇಲ್ಲಿಂದ ಹೊರಟು 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 ಬಂದ, ಇವಾಗ ಬಾಯಿಂದ ಪ್ರಾಣ ಹೋಗ್ತದೆ ಅಂತ ಬರಲಿ. ಆ ಕಡೆಗೆ ಇಲ್ಲಿಂದ ಹೊರಗೆ ಬರಬೇಕಾದ್ರೆ ಅವನಿಗೊಂದು ನೆನಪು ಬರ್ತದೆ. ಅದು ಯಾವ್ದು ನೆನಪು ಬರ್ತದೆ ಅಂತ ಹೇಳಿದ್ರೆ, ಇಡೀ ಬದುಕಿನಲ್ಲಿ ಅವನಿಗೆ ಯಾವುದು ಅಚ್ಚುತ್ತಿದೆ, ಅಂದ್ರೆ ಅವನಿಗೆ ತುಂಬಾ ಪ್ರಭಾವವನ್ನ ಬೀರಿದಂತಹ ಒಂದು ವಿಷಯ, ಅವಾಗ ಅವನಿಗೆ ನೆನಪು ಬರ್ತದೆ. ಅದೇ ಮುಂದಿನ ಜನ್ಮ. ಈ ರೀತಿ ಆಗಿರ್ತದೆ. ಇವಾಗ ಒಬ್ಬ ವ್ಯಕ್ತಿ ಮನುಷ್ಯ ಸಾಯುವ ಕಡೆ ಕ್ಷಣದಲ್ಲಿ, ಅಂದ್ರೆ ಇವಾಗ ಪ್ರಾಣ ಹೊರಗೆ ಹೋಗ್ತಾ ಇದೆ, ಆ ಸಂದರ್ಭದಲ್ಲಿ ಅವನಿಗೆ ಯಾರ ಮೇಲೂ ದ್ವೇಷ ಬಂತು, ಸಿಕ್ಕಾಪಟ್ಟೆ ದ್ವೇಷ ಬಂತು, ಅವನನ್ನು ಕೊಂದು ಬಿಡ್ಬೇಕು ನಾನು ಅಂತ, ಒಂದು ಸಿಂಹ ಹುಲಿ ಆಗ್ಬಿಟ್ಟು ಬರ್ಬೋದು. ಯಾಕಂದ್ರೆ ಆ ಭಾವನೆ ಅದರಿಂದಾಗಿ. ಅದೇ ಸಾಯುವ ಅಂತಿಮ ಕ್ಷಣದಲ್ಲಿ ದೇವರ ನೆನಪು ಬಂದ್ಬಿಡ್ತು, ಸೀದಾ ಮೇಲಕ್ಕೆ ಹೋಗ್ತಾನೆ. ಅಂದ್ರೆ ಮುಂದಿನ ಜನ್ಮ ಅದನ್ನ ಅನುಸರಿಸಿಕೊಂಡಿರ್ತದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನು ಬರ್ತದೆ ಆ ನೆನಪು. ಅದರಿಂದಾಗಿ ನಾನು ಇದನ್ನು ಯಾಕೆ ನಿಮಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವರು ಅವ್ರು ರಾಮ ರಾಮ ಅಂತ ಹೇಳಿ ಸತ್ತು ಬಿಟ್ರು, ಕೃಷ್ಣ ಕೃಷ್ಣ ಅಂತ ಹೇಳಿ ಸತ್ತು ಬಿಟ್ರು, ಇದೆಲ್ಲ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಅವರು ರಾಮ ರಾಮ ಅಂತ ಹೇಳ್ಬೇಕಾದ್ರೆ ಈ ದೇಹದಲ್ಲಿದ್ರು, ಇಲ್ಲ ಇದ್ರು. ಸಾಯ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಎಲ್ಲಾ ಇಂದ್ರಿಯಗಳು ತಮ್ಮ ಕೆಲಸವನ್ನು ನಿಲ್ಲಿಸ್ಕೊಂಡು ಬರ್ತದೆ. ಅದಕ್ಕೆ ಸಾಯುವಾಗ ಕಾಲು ಕೆಲಸ ಮಾಡಲ್ಲ, ಕೈ ಕೆಲಸ ಮಾಡಲ್ಲ. ಯಾಕಂದ್ರೆ ಅದು ಮನಸ್ಸಿನೊಳಗೆ ಸೇರ್ಕೊಳ್ತದೆ, ಮನಸ್ಸು ಬುದ್ಧಿಯಲ್ಲಿ ಸೇರ್ಕೊಳ್ತದೆ. ಈ ರೀತಿ ಒಂದೊಂದೇ ಶಿಥಿಲವಾಗ್ತಾ ಬರ್ತದೆ. ಅದೆಲ್ಲ ಮೈನು. ಈ ದೇಹದಿಂದ ಹೊರಗೆ ಬರಬೇಕಾದ್ರೆ ಅದು ಮೈನ್. ಅದು ಯಾರಿಗೂ ಗೊತ್ತಾಗಲ್ಲ. ಇವಾಗ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅವ್ನು ಲಾಸ್ಟ್ ಮೊಮೆಂಟ್ ಅಲ್ಲಿ ಅವನಿಗೆ ಏನು ನೆನಪು ಬಂತು ಅಂತ ನಮಗೆ ಗೊತ್ತಾಗಲ್ಲ. ಇಲ್ಲಿ ಇನ್ನೊಂದು ಡೌಟ್ ಬರ್ಬೋದು, ಅಲ್ಲ ಒಂದೊಮ್ಮೆ ನಿದ್ರೆ ಮಾಡ್ಬೇಕಾದ್ರೆ ಸತ್ತಿದ್ರೆ, ಅಥವಾ ಡೀಪ್ ಕೋಮಾದಲ್ಲಿದ್ದಾಗ ಸತ್ತಾಗ ಅವ್ರಿಗೆ ಗೊತ್ತೇ ಆಗೋಲ್ವಲ್ಲ. ಅಂದ್ರೆ ಈ ವಿಷಯದಲ್ಲಿ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಅವನು ಎಂಥ ಕಂಡೀಷನ್ ಇದ್ರು, ಈ ದೇಹದಿಂದ ಪ್ರಾಣ ಹೊರಗೆ ಹೋಗಬೇಕಾದ್ರೆ ಎಚ್ಚರ ಆಗೇ ಆಗತ್ತೆ ಅಂತ ಹೇಳಿ, ಎಚ್ಚರ ಆಗೇ ಆಗತ್ತೆ, ಗೊತ್ತಾಗೇ ಆಗತ್ತೆ. ಲಾಸ್ಟ್ ಮೊಮೆಂಟ್ ಅಲ್ಲಿ ಅವನಿಗೆ ನೆನಪು ಬಂದೇ ಬರ್ತದೆ. ಜೀವನದಲ್ಲಿ ಯಾವ್ದು ಅವನಿಗೆ ಅಚ್ಚೊತ್ತಿರ್ತದೆ ಅದು ನೆನಪು ಬಂದೇ ಬರ್ತದೆ. ಅದಕ್ಕೆ ನಾವು ದೇವರ ಸ್ಮರಣೆ ಮಾಡಬೇಕು 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 ಅಂತ ಯಾಕೆ ಹೇಳ್ತಾ ಇರೋದಂದ್ರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೆನಪು ಬರಬೇಕು. ಅದೇ ನಮ್ಮ ಜೀವನದಲ್ಲಿ ಅಚ್ಚೊತ್ತಿದ್ರೆ ಅವಾಗ ಬರುತ್ತೆ, ಇಲ್ಲದಿದ್ರೆ ಬರೋದು. ಈಗ ದೇಹದಿಂದ ಆತ್ಮ ಹೊರಗೆ ಹೋದ ತಕ್ಷಣ ಆ ಒಂದು ಜರ್ನಿ, ಪ್ರಯಾಣ ಏನ್ ಶುರು ಮಾಡುತ್ತೆ, ಆ ಘಳಿಗೆಯಲ್ಲಿ ಏನಾಗುತ್ತೆ, ಯಾವ ತರ ಪ್ರೋಸೆಸ್ ನಡೆಯುತ್ತೆ? ಅಂದ್ರೆ ನೀವು ದೇಹದಿಂದ ಹೊರಗೆ ಹೋಗುವ ಪ್ರೋಸೆಸ್ ಹೇಳ್ತಾ ಇರೋದು. ದೇಹದಿಂದ ಆತ್ಮ ಹೊರಗೆ ಹೊಟ್ಟೋಯ್ತು, ಈಗ ಪ್ರಾಸೆಸ್ ಏನಾಗುತ್ತೆ ಅಂದ್ರೆ ಎಷ್ಟೊತ್ತು ಈ ನಮ್ಮ ಸುತ್ತಮುತ್ತಾನೆ ಇರುತ್ತೆ, ಅಥವಾ ಮುಂದಿನ ಪ್ರಾಸೆಸ್ ಏನಾಗುತ್ತೆ, ಅದರ ಪ್ರಯಾಣ ಹೇಗೆ ನಡೆಯುತ್ತೆ? ಆ ರೀತಿ ಅಂದ್ರೆ ವಾಸ್ತವಿಕವಾಗಿ ಗರುಡ ಪುರಾಣ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವಾಗ ಮರಣ ಹೊಂದಿದ ಅಂತ ಹೇಳಿದ್ರೆ, ಗರುಡ ಪುರಾಣದ ಪ್ರಕಾರ ಯಮದೂತರು ಅವನನ್ನ ಎಳೆಯುವುದು ಮೇಲಕ್ಕೆ. ಇದನ್ನ ನೀವು ಯಾರನ್ನು ತಿಳ್ಕೊಳ್ಳಿದ್ರೆ ಪಾಪಿಗಳನ್ನ ಅಂತ ತಿಳ್ಕೊಳ್ಳಿ, ಪುಣ್ಯಾತ್ಮರ ಕತೆ ಬೇರೆ. ಇವಾಗ ಗರುಡ ಪುರಾಣ ವಿಶೇಷವಾಗಿ ಪ್ರೇತಕಾಂಡ ಅಂತ ನಾವೇನು ಕೇಳ್ತೇವೆ, ಆ ಪ್ರೇತಕಾಂಡದ ಹೇಳುವ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇರುವುದು. ಅಲ್ಲೇನಂತ ಹೇಳಿದ್ರೆ, ಒಬ್ಬ ಪಾಪಿ ಆದವನನ್ನ ಯಮದೂತರು ಎಳಿತಾರೆ. ಎಳ್ಕೊಂಡು ಸತ್ತ 2 ಅಥವಾ 3 ಮುಹೂರ್ತದಲ್ಲಿಯೇ ಅವನನ್ನ ಯಮಧರ್ಮನ ಮುಂದೆ ಹಾಜರುಪಡಿಸ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ 2 ಮುಹೂರ್ತ ಅಂತ ಹೇಳಿದ್ರೆ 96 ನಿಮಿಷ, ಅಂದ್ರೆ 48 ನಿಮಿಷಕ್ಕೆ 1 ಮುಹೂರ್ತ, 96 ನಿಮಿಷದಲ್ಲಿ ಅವನು ಯಮಲೋಕಕ್ಕೆ ಹೋಗ್ತಾನೆ.
ಅವ್ರ ಮುಂದೆ ಹಾಜರುಪಡಿಸ್ತಾರೆ. ಯಾಕಂದ್ರೆ ಇವನೇ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ, ಅಥವಾ 3 ಮುಹೂರ್ತವ ಆಗ್ಬಹುದು ಅಂತ ಹೇಳ್ತಾರೆ. ಅಷ್ಟರವರೆಗೆ ಅವನಿಗೆ ಕರ್ಕೊಂಡು ಹೋಗ್ತಾರೆ. ಅದು ಹೋಗ್ಬೇಕಾದ್ರೆ ಅವನಿಗೆ ಹೆದರಿಸಿ ಬೆದರಿಸಿ ಇದೆಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇವನಿಗೆ ಇಲ್ಲಿ ಕರ್ಕೊಂಡ್ಬರ್ತಾರೆ, ಮತ್ತೆ ಇಲ್ಲಿ ಕರ್ಕೊಂಡ್ಬರ್ತಾರೆ. ಅವನನ್ನ ಕರ್ಕೊಂಡ್ಬರ್ಬೇಕಾದ್ರೆ ವಾಸ್ತವಿಕವಾಗಿ ಒಬ್ಬ ಪಾಪಿಯಾದ ಜೀವ ಇಲ್ಲಿ ಇರುವ ತನಕ ತಾನು ಪಾಪ ಮಾಡ್ತಾ ಆರಾಮಾಗಿರ್ತಾನೆ. ಆದರೆ ಯಾವಾಗ ಯಮಭಟರನ್ನ ಕಂಡ, ಇದು ಗರುಡ ಪುರಾಣ ಹೇಳುದು, ಅವಾಗಿನಿಂದ ಸುರವನಿಗೆ ತತ್ತರಿಸಿ ಹೋಗ್ಬಿಡ್ತಾನೆ. ಯಾಕಂತ ಹೇಳಿದ್ರೆ ಅವ್ರು ಇವನಿಗೆ ಬೈದೇ ಹೇಳ್ಕೊಂಡು ಹೋಗೋದು, ಬೈದು ಹೊಡೆದು. ಅದೇ ಹೇಳ್ತಾರಲ್ವಾ, ಅಂತಕರ ದೂತರಿಗೆ ಕಿಂಚಿತ್ತು ದಯವಿಲ್ಲ, ದಯ ಅನ್ನುವುದೇ ಇಲ್ಲ. ಭಯಂಕರವಾಗಿ ಎಳ್ಕೊಂಡು ಹೋಗ್ತಾರಂತೆ. ಕತ್ತಲೆ ಇರ್ಬೋದು, ಬಿಸಿಲಿರ್ಬೋದು, ಎಲ್ಲಾ ಕಡೆ ಇವನನ್ನು ಎಳ್ಕೊಂಡು ಬೈತಾ, ಪಾಪಿ ಬಾ ನಿನಗಿದೆ ಹಾಗಿದೆ ಹೀಗಿದೆ ಅಂತ ದಯವೇ ಇಲ್ಲದೆ ಎಳ್ಕೊಂಡು ಹೋಗಿ ಯಮಧರ್ಮನ ಮುಂದೆ ನಿಲ್ಲಿಸ್ತಾರೆ. ಕನ್ಫರ್ಮ್ ಆದ ಕೂಡಲೇ ವಾಪಸ್ ಇಲ್ಲಿ ಕರ್ಕೊಂಡ್ಬರ್ತಾರೆ. ಇಲ್ಲಿ ಆಗ್ಲೂ ದೇಹ ಇತ್ತು ಅಂತ ಹೇಳಿದ್ರೆ, ಶವ ಇತ್ತು ಅಂತ ಹೇಳಿದ್ರೆ ಪ್ರವೇಶ ಮಾಡ್ಲಿಕ್ಕೆ ನೋಡ್ತಾನೆ, ಅದರಿಂದಾಗಿಯೇ ಸಾಮಾನ್ಯ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ಶವವನ್ನು ಆದಷ್ಟು ಬೇಗ ತೆಗೆದು ಬಿಡಬೇಕು. ಯಾಕೆಂತ ಹೇಳಿದ್ರೆ ಅವನು ಹೋಗಿ ಬರೋದ್ರೊಳಗೆ ತೆಗಿಬೇಕು, ಬಂದ್ರೆ ಮತ್ತೆ ದುಃಖ ಹೆಚ್ಚಾಗತ್ತೆ ಅಂತ. ಅಯ್ಯೋ ನಾನು ಸೇರ್ಕೊಳ್ಬೇಕು ಒದ್ದಾಡ್ತಾನೆ. ಇದು ಒಂದಾದರೆ, ಎರಡನೇದು ಹಸಿವು ಬಾಯಾರಿಕೆ. ಸತ್ತ ಕ್ಷಣದಿಂದ ಆ ವ್ಯಕ್ತಿಗೆ ಹಸಿವು ಬಾಯಾರಿಕೆ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಈ ದೇಹ ಇದ್ದಾಗ ಅವನಿಗೆ ಅದನ್ನ ತಡ್ಕೊಳ್ಳುವ ಸಾಮರ್ಥ್ಯ ಇತ್ತು. ದೇಹ ಹೋದ್ಮೇಲೆ ಹಸಿವು ಬಾಯಾರಿಕೆಗೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗೆ ಯಾವತ್ತೂ ಕೂಡ ತುಂಬಾ ಶಾಕ್ ಆದಾಗ ಮೊದಲಾಗೋದು ಬಾಯಾರಿಕೆ. ನೀವು ಗಮನಿಸಿರ್ಬೋದು, ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗತ್ತೆ ಅಂತ ತಿಳ್ಕೊಳ್ಳಿ, ನಿಮಗೇನು ಬೇಡ, ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಒಂದು ಬಿದ್ದ ಕೂಡ್ಲೆ ನೀರು ಕೇಳ್ತಾನೆ, ನೀರಿನ ಅವಶ್ಯಕತೆ ಇದೆ. ಹಾಗೇನೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಶಾಕ್, ಯಾಕಂದ್ರೆ ದೇಹದಿಂದ ಬಂದಾಗ ಶಾಕ್, ಅದರಿಂದ ಹಸಿವು ಬಾಯಾರಿಕೆ ಹೆಚ್ಚು, ಹಸಿವು ಬಾಯಾರಿಕೆಯಿಂದ ಬದ್ದಾಡ್ತಾ ಇರ್ತಾನೆ. ಅದರಿಂದಾಗಿಯೇ ಇಲ್ಲಿ ಪಿಂಡದಾನಾದಿಗಳೆಲ್ಲ ಮಾಡುದು. ಹಸಿವು ಬಾಯಾರಿಕೆಯನ್ನು ಇಲ್ಲಿ ನೀರು ಕೊಡ್ತೇವೆ, ತರ್ಪಣ, ಇದು ಯಾಕಂದ್ರೆ ಹಸಿವು ಬಾಯಾರಿಕೆಯನ್ನು ನೀಗಿಸ್ಕೊಳ್ಳಿಕ್ಕೋಸ್ಕರ. ಇದು ಅವನ ಪರಿಸ್ಥಿತಿ. ಸತ್ತ ಮೇಲೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಈ ರೀತಿ. ಇದು ಗರುಡ ಪುರಾಣ ಹೇಳುವ ಪರಿಸ್ಥಿತಿ. ಪುಣ್ಯಾತ್ಮರಿಗೆ ಈ ರೀತಿ ಇರೋಲ್ಲ. ಯಾರು ಪುಣ್ಯಾತ್ಮರು ಇರ್ತಾರೆ ಅವ್ರು ಆರಾಮವಾಗಿ ಸ್ವರ್ಗಲೋಕವನ್ನ ಸೇರ್ಕೊಂಡು ಆರಾಮಾಗಿರ್ತಾರೆ. ಪಾಪಿಗಳಿಗಾಗಬೇಕಾದ್ರೆ ಈ ರೀತಿ ಆಗತ್ತೆ ಅಂತ ಹೇಳಿ ಒಂದು ಕಲ್ಪನೆ ಏನಂದ್ರೆ, ನಮ್ಮ ಧರ್ಮದಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ಧರ್ಮಗಳಲ್ಲಿ ವೈತರಣಿಯ ನದಿ ಅನ್ನೋದ್ರ ಒಂದು ಕಲ್ಪನೆಯನ್ನ ಹೇಳ್ತಾರೆ. ಅಂದ್ರೆ ಆ ನದಿ ದಾಟಿ ಹೋಗ್ಬೇಕು, ಸತ್ತ ಮೇಲಿಂದ ಒಂದು ಆತ್ಮದ ಪ್ರಯಾಣ ಶುರು ಆಗತ್ತೆ ಇಲ್ಲಿಂದ ಅಂತ. ಆ ವಿಚಾರದ ಬಗ್ಗೆ ಇಲ್ಲಿ ವಾಸ್ತವಿಕವಾಗಿ ಇಲ್ಲಿಂದ ಶುರುವಾಗತ್ತೆ ಅಂತ ಹೇಳುದಲ್ಲ, ನಾವು ಯಮನ ಲೋಕಕ್ಕೆ ಹೋಗ್ಬೇಕಂದ್ರೆ, ಯಮನ ಲೋಕ ಅಂತ ಹೇಳಿದ ಕೂಡಲೇ ಕೆಟ್ಟ ಲೋಕ ಅಂತ ತಿಳ್ಕೊಳ್ಬೇಡಿ. ಯಮನ ಲೋಕದಲ್ಲಿ 4 ಬಾಗಿಲುಗಳಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ, ಪಶ್ಚಿಮ, ಉತ್ತರ 3 ದ್ವಾರದಲ್ಲೂ ಪುಣ್ಯಾತ್ಮರೇ ಹೋಗ್ತಾರೆ. ಯಮನ ಲೋಕದಲ್ಲೂ ಸುಖ ಇದೆ. ಈ ವೈತರಣಿ ನದಿಯಿಂದ ಪ್ರಾರಂಭ ಅಲ್ಲ, ವೈತರಣಿ ನದಿ ಮಧ್ಯದಲ್ಲಿ ಬರುವಂತಹದ್ದು ಅಂತ. ಒಬ್ಬ ವ್ಯಕ್ತಿ ಇಲ್ಲಿಂದ ಮರಣ ಹೊಂದಿ ಅವನು ಹೋಗ್ತಾನೆ ಅಂದ್ರೆ, ಯಮಲೋಕದಲ್ಲಿ 4 ಬಾಗಿಲುಗಳು, ದಕ್ಷಿಣ ದ್ವಾರದಲ್ಲಿ ಹೋಗುವ ಮಾರ್ಗ ಏನಿದೆ ಅಂದ್ರೆ, ದಕ್ಷಿಣದ ಬಾಗಿಲಲ್ಲಿ ಯಾರು ಹೋಗ್ತಾರೆ ಆ ಮಾರ್ಗದಲ್ಲಿ ಬರುವಂತಹದ್ದು ವೈತರಣಿ ನದಿ. ಅಂದ್ರೆ ಪಾಪಿಗಳು ಹೋಗುದು ದಕ್ಷಿಣ ಮಾರ್ಗದಿಂದ, ದಕ್ಷಿಣದ ಬಾಗಿಲಿನಿಂದ. ಅದರ ಮಧ್ಯದಲ್ಲಿ ವೈತರಣಿ ನದಿ ಬರುತ್ತದೆ. ಈ ವೈತರಣಿ ನದಿಯ ಒಂದು ವೈಶಿಷ್ಟ್ಯ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಪಾಪಿಗಳಿಗೋಸ್ಕರವೇ ನಿರ್ಮಾಣವಾಗಿರುವ ನದಿಯಿಂದ. ಈ ನದಿಯಲ್ಲಿರುವಂತಹದ್ದು ನೀರಲ್ಲ, ಮತ್ತೆ ಈ ನದಿಯಲ್ಲಿರುವಂತಹದ್ದು ರಕ್ತ, ಕೀವು, ಮಲ, ಮೂತ್ರ ಇವುಗಳಿಂದ ಕೂಡಿರುವಂತಹ ನದಿ ಇದು. ಇದರ ದಡ ಯಾವುದು ಅಂತ ಹೇಳಿದ್ರೆ ಮಾಂಸವೇ ಇದರ ದಡ. ಅದರಲ್ಲಿ ಬೆಳೆದಿರುವ ಹುಲ್ಲು ಯಾವುದು ಅಂದ್ರೆ ರೋಮವೇ ಹುಲ್ಲು. ಅಷ್ಟಲ್ಲದೆ ಇದು ಕೋಲ್ಡ್ ನೀರು ಅಲ್ಲ, ಮಲಮೂತ್ರವು ಕೋಲ್ಡ್ ಅಲ್ಲ, ಮತ್ತೆ ಬಿಸಿ 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 ಇರ್ತದೆ, ಕುದಿತಾ ಇರ್ತದೆ. ಅದು ಎಲ್ಲಿ ಎಷ್ಟರ ಮಟ್ಟಿಗೆ ಗರುಡ ಪುರಾಣ ಹೇಳ್ತದೆ ಅಂದ್ರೆ, ಪಾಪಿಗಳನ್ನು ಕಂಡು ಕೂಡಲೇ ಕುದಿಲಿಕ್ಕೆ ಶುರು ಮಾಡುತ್ತದೆ. ಅಷ್ಟಲ್ಲದೆ ಅದರಲ್ಲಿ ಮೊಸಳೆ, ಮೀನು, ಜಿಗಣೆ ಮುಂತಾದಂತಹ ಕ್ರೂರ ಜಂತುಗಳು ಕೂಡ ಇರ್ತವೆ. ಇಂಥ ವೈತರಣಿ ನದಿಯಲ್ಲಿ ಒಬ್ಬ ಪಾಪಿಯನ್ನ ಬೀಳಿಸಿಕೊಂಡು ಕರ್ಕೊಂಡು ಹೋಗ್ತಾರೆ ಯಮಭಟರು ಅಂತ. ಯಾರು ಇಲ್ಲಿ ಒಂದು ಚೂರು ದಾನ ಧರ್ಮಾದಿಗಳನ್ನು ಮಾಡಿಲ್ಲ. ಅದಕ್ಕೆ ಯಾಕೆ ವೈತರಣಿ ಅಂತ ಹೆಸರು ಅಂತ ಹೇಳಿದ್ರೆ, ವಿತರಣದಿಂದ ಯಾವುದು ನಮ್ಮನ್ನ ಕಷ್ಟ ಕೊಡೋದಾಗಿ ದಾಟಿಸ್ತದೋ, ವಿತರಣ ಅಂತ ಹೇಳಿದ್ರೆ ದಾನ ಮಾಡುವುದು. ದಾನ ಮಾಡುವುದರಿಂದಾಗಿ ಆ ನದಿಯಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಇದ್ರೆ ಯಾರಿಲ್ಲ, 1 ಪೈಸೆ ಬಿಚ್ಚಿಲ್ಲ, ಒಬ್ರಿಗೆ ದಾನ ಧರ್ಮ ಮಾಡಿಲ್ಲ,
ಅಂಥವನನ್ನು ಹಾಕಿ ನದಿಯಲ್ಲಿ ಅವನು ಒದ್ದಾಡಿಸ್ಕೊಂಡು, ಅಂದರೆ ಮಲ ಮೂತ್ರ ಕೀವು ರಕ್ತ ಅದರಿಂದ ಕೂಡಿದ ಕೊಳಕಿನಲ್ಲಿ ಮುಳುಗಿ ಅವನು ಒದ್ದಾಡ್ಕೊಂಡು ಹೋಗ್ತಾನೆ ಅಂತ. ಇದು ವೈತರಣಿ ನದಿಯ ವಿವರಣೆಯನ್ನು ಹೇಳೋದು ಗರುಡ ಪುರಾಣ. ಪುಣ್ಯಾತ್ಮರಿಗೆ ಈ ಗೊಂದಲ ಇಲ್ಲ. ಇಲ್ಲ, ಯಾಕಂತ ಹೇಳಿದ್ರೆ ಪುಣ್ಯಾತ್ಮರಿ ಈ ಮಾರ್ಗದಲ್ಲಿ ಹೋಗುದೇ ಇಲ್ಲ, ಈ ದಕ್ಷಿಣದ ಮಾರ್ಗದಲ್ಲಿ ಹೋಗುದೇ ಇಲ್ಲ. ಅವರು ಪೂರ್ವ ಪಶ್ಚಿಮ ಉತ್ತರ ಈ ಮಾರ್ಗದಲ್ಲಿ ಯಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಇದೇನಿಲ್ವೇ ಇಲ್ಲ, ಇದೆಲ್ಲ ದಕ್ಷಿಣ ಮಾರ್ಗದಲ್ಲಿ ಇರುವಂತದ್ದು. ಈ ಕೆಲವರು ಹೇಳ್ತಾರೆ ಗುರುಗಳೇ, ಈಗ ಯಾರೊಬ್ರು ಮನೇಲಿ ಸತ್ರು ಅಂದ್ರೆ ಅವರ ವೈಕುಂಠ ಸಮಾರಾಧನೆ ಮಾಡ್ತಾರೆ. ಇಲ್ಲಿಂದ ವರ್ಷದ ವೈಕುಂಠ ಸಮಾರಾಧನೆ ಮಾಡೋ ತನಕ ಅವರ ಪ್ರಯಾಣ ಇಲ್ಲಿಂದ ವೈಕುಂಠ ಕಡೆಗೆ ಸಾಗತ್ತೆ ಅಂತ. ಹಾಗಾಗಿ ತಿಂಗಳು ತಿಂಗಳು ಶ್ರಾದ್ದ ಮಾಡುವಾಗ ಒಂದ್ ತಿಂಗಳು ಹಾಸಿಗೆ ದಾನ ಕೊಡ್ತಾರೆ, ಒಂದ್ಸಲ ಚಪ್ಪಲಿ ದಾನ ಕೊಡ್ತಾರೆ. ಇದನ್ನೆಲ್ಲ ಕೊಟ್ಟಾಗ ಅವ್ರಿಗಲ್ಲಿ ಮಲ್ಗೋದಿಕ್ಕೆ ಜಾಗ ಸಿಗುತ್ತೆ, ಹಾಸಿಗೆ ಸಿಗುತ್ತೆ, ಚಪ್ಪಲಿ ಸಿಗುತ್ತೆ. ಈ ಉಲ್ಲೇಖ ಕೆಲವು ಮನೆಗಳಲ್ಲಿ ಹೇಳ್ತಾರೆ ಈಗ ದೊಡ್ಡವರು. ಇದ್ರ ಬಗ್ಗೆ ಅಲ್ಲ, ಹೌದು, ಅದೇ ನಾನು ಅವಾಗ ಹೇಳಿದ್ನಲ್ವ ನಿಮಗೆ. ಒಬ್ಬ ವ್ಯಕ್ತಿ, ಅದೇ ನಾನೇ ಇದು ಯಾರಿಗಂದ್ರೆ ಇದೆಲ್ಲ ಪಾಪಿಗಳಿಗೆ ಸಂಬಂಧಪಟ್ಟಾಗ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮನ್ನು ಪಾಪಿಗಳು ಅಂತ ತಿಳ್ಕೊಂಡೆ ನಾವೆಲ್ಲ ಮಾಡೋದು. ಆ ರೀತಿ ಪಾಪಿಯಾದ ಒಬ್ಬ ವ್ಯಕ್ತಿ ಸತ್ತು 2-3 ಮುಹೂರ್ತದಲ್ಲಿ ಯಮಲೋಕಕ್ಕೆ ಹೋಗ್ತಾನೆ. ವಾಪಸ್ ಇಲ್ಲಿ ಕರ್ಕೊಂಬರ್ತಾರೆ ಅವನನ್ನು. ಅವನು ಮತ್ತೆ ಇಲ್ಲಿ ಆ ಕುಟುಂಬದೊಟ್ಟಿಗೆ 12 ದಿನ ಇರ್ತಾನೆ. 13ನೇ ದಿನ ಬೆಳಗ್ಗೆ ಇಲ್ಲಿಂದ ಮತ್ತೆ ಅವನನ್ನು ಕರ್ಕೊಂಡು ಹೊಡ್ತಾರೆ. ಅಲ್ಲಿಂದ ಅವನ ಪ್ರಯಾಣ ಶುರು. ನಿಮ್ಗೆ ಆಶ್ಚರ್ಯ ಏನಂತ ಹೇಳಿದ್ರೆ, ಸತ್ತ ಗಳಿಗೆಯಲ್ಲಿ 2-3 ಮುಹೂರ್ತದಲ್ಲಿ ಎಲ್ಲಿಗೆ ಹೋದ್ನೋ ಅಲ್ಲಿಗೆ ಹೋಗ್ಲಿಕ್ಕೆ 1 ವರ್ಷ ಹಿಡಿತು ಅವನಿಗೆ. 1 ವರ್ಷದ ತನಕ ಅವನು ಹೋಗ್ತಾನೆ ಇರ್ತಾನೆ. ಪ್ರತಿಯೊಂದು ತಿಂಗಳಲ್ಲೂ ಒಂದೊಂದು ಊರು ಇರ್ತದೆ, ಆ ಊರಿಗೆ ಹೋಗ್ತಾನೆ. ಅಲ್ಲಿ ಒಂದೊಂದು ರೀತಿ ಅಲ್ಲಿ ಕಷ್ಟ ಸುಖ ಕಷ್ಟ ಇದನ್ನು ಅನುಭವಿಸ್ಕೊಂಡು ಹೋಗ್ತಾನೆ. ಅದನ್ನೇ ಇಲ್ಲಿ ನೀವು ಪ್ರತಿ ತಿಂಗಳು ಮಾಡುವಂಥದ್ದು. ಅಂದರೆ ಅಲ್ಲೊಂದು ಊರಿಗೆ ಹೋಗ್ತಾನೆ. ನಾವಿಲ್ಲೊಂದು ಪಿಂಡದಾನ ಮಾಡಿದರೆ ಅದನ್ನು ಅನುಭವಿಸಿ ಹೋಗ್ತಾನೆ. ಇಲ್ಲಿದ್ರೆ ಕಷ್ಟವೇ, ಹಸಿವು ಬಾರಿಕೆಯಿಂದ ಒದ್ದಾಡ್ಕೊಂಡು ಕಷ್ಟದಲ್ಲೇ ಹೋಗ್ತಾ ಇರೋದು ಪಾಪಿಯಾದವನು. ಇಲ್ಲೊಂಚೂರು ಕೊಟ್ಟರೆ ಅದರಿಂದ ಸಂತೃಪ್ತಿ ಪಟ್ಕೊಂಡು ಹೋಗ್ತಾನೆ. ಹೀಗೆ ನಾವು 1 ವರ್ಷದ ತನಕ ಹೇಳುವಂಥದ್ದು. ಇವಾಗ 13ನೇ ದಿನ ನಾವು ಮಾಡಿದರೂ ಕೂಡ ಯಾಕೆ ಮಾಡೋದು ಅಂದರೆ, ಅವರು 1 ವರ್ಷ ಆದಮೇಲೆ ಹೋಗೋದು, ಯಮನ ಪಟ್ಟಣದ ಹತ್ರ ಹೋಗೋದು. ಅಲ್ಲಿ ತನಕ ದಾರಿಯಲ್ಲಿ ಹೋಗ್ತಾನೆ ಇರ್ತಾರೆ. ಅದಕ್ಕಾಗಿ ಎಷ್ಟು ಹೇಳ್ತಾರೆ, 1 ವರ್ಷ ಇಲ್ಲಿ ಮಕ್ಕಳಾದವರು ತಾವು ದೀಕ್ಷೆಯಲ್ಲಿರಬೇಕು, ನಿಯಮದಲ್ಲಿರಬೇಕು. ಯಾಕಂದರೆ ಅಪ್ಪ ಅಮ್ಮ ಕಷ್ಟಪಟ್ಟು ತಗೊಂಡು ಹೋಗ್ತಾ ಇರ್ತಾರೆ, ಅಮ್ಮನೋ ಅಪ್ಪನೋ ಕಷ್ಟಪಡ್ತಾ ಇರ್ತಾರೆ. ಅದಕ್ಕೆ ತಾವಿಲ್ಲಿ ನಿಯಮದಲ್ಲಿರಬೇಕು ಅಂತ ಆ ಕಾರಣದಿಂದಲೇ ಹೇಳುವಂಥದ್ದು. ಆದರೆ ಇಲ್ಲಿ 13ನೇ ದಿನ ಅಂತ ವೈಕುಂಠ ಸಮಾರಾಧನೆ ಮಾಡಿಬಿಡ್ತೇವೆ. ಯಾಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ತನಕ ಸಪಿಂಡೀಕರಣ ಅಂತ ಹೇಳ್ತಾರೆ, ಮಾಡುವ ತನಕ ಇವನಿಗೆ ಶುದ್ಧ ಆಗೋಲ್ಲ. ಇದನ್ನು ಗರುಡ ಪುರಾಣವೇ ಹೇಳುದು. ಇಲ್ದಿದ್ರೆ ಹಿಂದೆ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, 1 ವರ್ಷ ಆದ್ಮೇಲೆ ಅದನ್ನು ಮಾಡ್ತಾ ಇದ್ದದ್ದು ಸಪಿಂಡೀಕರಣವನ್ನ. ಅಂದ್ರೆ ಕಲಿಯುಗದಲ್ಲಿ ಆಯುಷ್ಯ ಕಮ್ಮಿ, 1 ವರ್ಷ ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ಹಿಂದೆ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಸತ್ತ ಮನೆಯಲ್ಲಿ 1 ವರ್ಷದ ತನಕ ಭಿಕ್ಷೆ ಬೇಡ್ಲಿಕ್ಕೂ ಬರ್ತಾ ಇರಲಿಲ್ಲ, ಭಿಕ್ಷೆ ಬೇಡವರು. ಯಾಕಂದ್ರೆ ಅದು ಮೈಲಿಗೆ ಮನೆ ಅಂತ ಆ ರೀತಿ ಇರ್ತಾ ಇತ್ತು. ಆದರೆ ಕಲಿಯುಗದಲ್ಲಿ ಆಯುಷ್ಯ ಕಮ್ಮಿ, ಅದಕ್ಕೆ 12 ದಿನ ಮಾಡಿಬಿಡ್ತೇವೆ, 12 ದಿನ. ಆದರೆ ಅವರು ಹೋಗುದು 1 ವರ್ಷ ಆದ್ಮೇಲೆ. ಆ ರೀತಿ ನಿಯಮ. ಈ 12 ದಿನ ನೀವಾಗ್ಲೇ ಹೇಳಿದ್ರಿ ನಮ್ಮ ಜೊತೆನಲ್ಲಿ ಇರ್ತಾರೆ ಅಂತ. ಹೇಗಿರ್ತಾರೆ? ಯಾವ ಆಕಾರ ಅಥವಾ ರೂಪ? ಅವರು ವಾಯವ್ಯ ಶರೀರ. ವಾಸ್ತವಿಕವಾಗಿ ಆ 12 ದಿನ ಇರುವಂತಹದ್ದು ವಾಯು ಶರೀರ. ಇವಾಗ ನಮ್ಮದು ಯಾವುದು ಅಂತ ಹೇಳಿದ್ರು ಪಾರ್ಥಿವ ಶರೀರ. ಅಂದ್ರೆ ಪಾರ್ಥಿವ ಶರೀರ ಅಂತ ಅರ್ಥ ಏನು ಅಂದ್ರೆ, ಇದರಲ್ಲೂ ಕಾಂಪೋನೆಂಟ್ಸ್ 5: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅದರಿಂದಲೇ ಪಾಂಚಭೌತಿಕ ದೇಹ ಅಂತ ನಾವು ಕರೆಯುವಂಥದ್ದು. ಆದರೆ ಈ ದೇಹದಲ್ಲಿ ಮಣ್ಣಿನ ಅಂಶ ಹೆಚ್ಚಿದೆ. ಅದೇ ರೀತಿ ಇವಾಗ ದೇವತೆಗಳ ಶರೀರ ಅದು ತೈಜಸ ಶರೀರ ಅಂತ ಹೇಳಿದ್ರೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶವೇ ಎಲ್ಲಿರುವುದು. ಆದರೆ ಅಲ್ಲಿ ಬೆಂಕಿ ಅಂಶ ಹೆಚ್ಚಿದೆ, ಉಳಿದದ್ದು ಕಮ್ಮಿ. ಪ್ರಪೋರ್ಷನ್ ತುಂಬಾ ಕಡಿಮೆ, ಮಣ್ಣಿನ ಅಂಶ ತುಂಬಾ ಕಡಿಮೆ. ಅದಕ್ಕೆ ದೇವತೆಗಳು ಕಾಣಲ್ಲ. ಅದೇ ರೀತಿ ಇವರು ಸತ್ತವರು ವಾಯವ್ಯ ಶರೀರದಲ್ಲಿ ಇರ್ತಾರೆ, ಗಾಳಿಯ ಶರೀರದಲ್ಲಿ ಇರ್ತಾರೆ. ಅವರು ಮನೆಯಲ್ಲೇ ಇರ್ತಾರೆ, ಸತ್ತ ಮನೆಯಲ್ಲೇ ಇರ್ತಾರೆ. ಅದರಿಂದಾಗಿ ಮೈಲಿಗೆ. ಸತ್ಯ ಮನೆಯಲ್ಲಿ ಮೈಲಿಗೆ ಯಾಕಂತ ಹೇಳಿದ್ರೆ, ಆ ಸತ್ಯ ವ್ಯಕ್ತಿ ಅಲ್ಲೇ ಇದ್ದಾರೆ, ಆ ಕಾರಣದಿಂದ ಮೈಲಿಗೆ ಅಂತ ಹೇಳುದು. ಮತ್ತೆ ಇನ್ನೂ ಒಂದು ನೀವು ಗಮನಿಸಬಹುದು, ಸತ್ತ ಮನೆಯಲ್ಲಿ ಹಸಿವು ಬಾಯಾರಿಕೆ ಹೆಚ್ಚು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಹಸಿವು ಬಾಯಾರಿಕೆಯಿಂದ ಬತ್ತಾಡ್ತಾ ಇರ್ತಾರೆ. ಯಾಗಾದ್ರೂ ತಾನು ಅದನ್ನ ತೀರಿಸ್ಕೊಳ್ಬೇಕು ಅಂತ. ಅದರಿಂದಾಗಿ ಮನೆಯವರೆಗೂ ಹೆಚ್ಚಾಗ್ತಾ ಇರ್ತದೆ. ಯಾಕಂದ್ರೆ ರಕ್ತ ಅದೇ ಇರ್ತದಲ್ವಾ, ಆ ರಕ್ತ ಸಂಬಂಧದಿಂದಾಗಿ ಆ ರೀತಿ ಆಗುವ ಸಾಧ್ಯತೆ ಇರ್ತದೆ. ಈ 1 ವರ್ಷಗಳ ಕಾಲ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ, ಶುಭ ಕಾರ್ಯಗಳಿಗೆ ಕೆಲವರು ಹೋಗೋದು ಇಲ್ಲ, ಈ ತರ ಯಾಕೆ ಮಾಡ್ತಾರೆ? ಇಲ್ಲ, ವಾಸ್ತವಿಕವಾಗಿ ಶುಭ ಕಾರ್ಯ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಮಗಳು ಮದುವೆ ಮಾಡ್ಬೋದು,
ಯಾಕಂತ ಹೇಳಿದ್ರೆ ಮಗಳು ಮದುವೆ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ದಾನ ಕೊಡೋದಲ್ವಾ ಹೆಣ್ಣು. ಕನ್ಯಾದಾನ. ಆ ಕನ್ಯಾದಾನ ಅದು ಒಳ್ಳೇದೆ. ಆದ್ರೆ ಮಗನಿಗೆಲ್ಲ ಮದುವೆ ಮಾಡ್ಲಿಕ್ಕಿಲ್ಲ. ಹ್ಮ್. ಯಾಕೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ 1 ವರ್ಷದ ತನಕ ಅವ್ರು ಹೋಗ್ತಾನೆ ಇರ್ತಾರೆ. ವಾಸ್ತವಿಕವಾಗಿ 1 ವರ್ಷ ಹೋಗ್ತಾ ಇರ್ತಾರೆ ಅವರು. ಅವರು ಕಷ್ಟದಲ್ಲಿರ್ಬೇಕಾದ್ರೆ, ಇವಾಗ ನನ್ನ ತಂದೆ ನನ್ನ ತಾಯಿ ಕಷ್ಟದಲ್ಲಿರ್ಬೇಕಾದ್ರೆ ನಾವೀ ಖುಷಿ ಪಟ್ಕೊಂಡಿದ್ರೆ ಹ್ಮ್. ತಪ್ಪಲ್ವಾ? ನಿಜ. ಅದಕ್ಕೋಸ್ಕರ 1 ವರ್ಷ ಆದ್ಮೇಲೆ ಅವರನ್ನೊಂದು ಒಳ್ಳೆಯ ಸ್ಥಾನದಲ್ಲಿ ಸೇರಿಸಿ ಹ್ಮ್. ಆಮೇಲೆ ನಾವು ಇಲ್ಲಿ ಶುಭ ಕಾರ್ಯ ಮಾಡುವುದು ಒಳ್ಳೇದು. ಆ ಕಾರಣದಿಂದ ಅಷ್ಟೇ. ಈಗ ಯಾರೋ ಒಬ್ಬ ವ್ಯಕ್ತಿ ಕಡು ಪಾಪಿ ಆಗಿರ್ತಾನೆ, ನರಕಲೋಕ ಪ್ರಾಪ್ತಿ ಆಗಿದೆ. ಅವನಿಗೆ ಪರ್ಮನೆಂಟ್ ನರಕನೇನಾ ಅಥವಾ ಒಂದು ಗಳಿಗೆ ಆದ್ಮೇಲೆ ಅವ್ನು ಸ್ವರ್ಗಕ್ಕೇನಾದ್ರು ಬರೋದು ಉಂಟಾ? ಅಲ್ಲ, ವಾಸ್ತವಿಕವಾಗಿ ಇದು ಯಾವ ರೀತಿ ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಪ್ರಶ್ನೆ. ಯಮಲೋಕಕ್ಕೆ ಹೋದ ಕೂಡಲೇ ನಾನು 1 ವರ್ಷ ಹೇಳಿದ್ನಲ್ವ, 1 ವರ್ಷ ಆಗ್ತಾ ಇದ್ದ ಹಾಗೇನೆ ಯಮಲೋಕದ ಹತ್ರ ಹೋಗ್ತಾನೆ. ಹ್ಮ್. ಯಮಲೋಕದ ಹತ್ರ ಅಲ್ಲಿ 40 ಯೋಜನ ಈ ಕಡೆ ಹ್ಮ್. ಒಂದು ಪಟ್ಟಣ ಇದೆ. ಅಲ್ಲಿಗೆ ಹೋಗ್ತಾ ಇದ್ದಾಗೇನೆ ಯಮಲೋಕದಲ್ಲಿ, ನರಕಲೋಕದಲ್ಲಿ ಏನು ಶಿಕ್ಷೆ ಅನುಭವಿಸ್ತಾ ಪಾಪಿಗಳು ಅಲ್ಲಿ ಬೊಬ್ಬೆ ಹೊಡಿತಾರೆ ಆ ಅಂತ, ಅದು ಇಲ್ಲಿ ತನಕ ಕೇಳ್ತಾ ಇರ್ತದೆ. ಹ್ಮ್. 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 ಇವನು ಇಲ್ಲಿಂದಲೇ ನಡಗ್ಲಿಕ್ಕೆ ಶುರುವಾಗಿದೆ. ಯಾಕಂದ್ರೆ 1 ವರ್ಷ ಇಡೀ ಇವನು ಅನುಭವಿಸಿದ ಕಷ್ಟವೇ. ತರ ನಡಗುತ್ತಾನೆ. ಅವನು ಬರ್ಬೇಕಾದ್ರೆ ಅಲ್ಲಿ ಊರಿನ ಜನ ಎಲ್ಲ ಹೋಗಿ ಹೇಳ್ತಾರಂತೆ ದ್ವಾರಪಾಲಕರಿಗೆ, ಒಬ್ಬ ಪಾಪಿ ಬಂದಿದ್ದಾನೆ ಹೊಸ್ತಾಗಿ ಅಂತ. ದ್ವಾರಪಾಲಕರು ಹೋಗಿ ಯಮಧರ್ಮನಿಗೆ ಹೇಳ್ತಾರೆ. ಹ್ಮ್. ಯಮಧರ್ಮನಿಗೆಲ್ಲ ಗೊತ್ತು ಒಬ್ಬ ವ್ಯಕ್ತಿಯದ್ದು. ಹ್ಮ್. ಅವನು ಚಿತ್ರಗುಪ್ತರ ಹತ್ರ ಕೇಳ್ತಾನೆ, ಹ್ಮ್. ಹ್ಮ್. ಇವ್ರು ಏನ್ ಮಾಡಿದಾರೆ ಹೇಳ್ರಿ. ಹ್ಮ್. ಚಿತ್ರಗುಪ್ತರು ನಮ್ಮ ಎಲ್ಲ ಚಲನವಲನಗಳನ್ನ ಅವರು ನೋಡ್ತಾ ಇರ್ತಾರೆ, ಹ್ಮ್. ಪಟ್ಟಿ ಮಾಡ್ಕೊಳ್ತಾ ಇರ್ತಾರೆ. ಹ್ಮ್. ಅವರು ಹೇಳ್ತಾರೆ, ಇವನು ಇದು ಮಾಡಿದ್ದಾನೆ, ಇಷ್ಟು ಪಾಪ ಮಾಡಿದ್ದಾನೆ, ಇಷ್ಟು ಪುಣ್ಯ ಮಾಡಿದ್ದಾನೆ. ಹ್ಮ್. ಯಮಧರ್ಮ ನಿಜವಾಗ್ಲೂ ಕರುಣಾಮಯ್ಯ. ಹ್ಮ್. ಅವನು ಪಾಪ ಎಷ್ಟಿದೆ ನೋಡ್ತಾನೆ, ಪುಣ್ಯ ಎಷ್ಟಿದೆ ನೋಡ್ತಾನೆ. ಆ ಪುಣ್ಯದಿಂದ ಇವನ್ ಪಾಪ ಎಷ್ಟು ತೆಗಿಲಿಕ್ಕಾಗತ್ತೆ ನೋಡ್ತಾನೆ. ಹ್ಮ್. ಆದ್ರೆ ಪಾಪದಿಂದ ಪುಣ್ಯ ತೆಗಿಯಲ್ಲ. ಹ್ಮ್. ಇವಾಗ ಇವನಿಗೊಂದು 10 ರೂಪಾಯಿ ಪುಣ್ಯ ಇದ್ರು 10 ರೂಪಾಯಿ ಪೂರ್ಣ ಪುಣ್ಯ ಅನುಭವಿಸ್ತಾನೆ. ಆದ್ರೆ ಇವಾಗ ಒಂದು 1000 ರೂಪಾಯಿ ಅಷ್ಟು ಇವನು ಪಾಪ ಮಾಡಿದ್ದಾನೆ. ಆದ್ರೆ ಈ 10 ರೂಪಾಯಿ ಪುಣ್ಯದಲ್ಲಿ ಎಷ್ಟು ತೆಗಿಲಿಕ್ಕಾಗತ್ತೆ, ಇದರಲ್ಲಿ ಎಷ್ಟು ಮೈನಸ್ ಮಾಡ್ಲಿಕ್ಕಾಗತ್ತೆ ನೋಡಿ ಲೆಕ್ಕಾಚಾರ ಮಾಡಿ. ಅವನು ಪಾಪಿ ಅಂತ ಡಿಸೈಡ್ ಆದ ಕೂಡಲೇ ಆಮೇಲೆ ಅವನು ಬರ್ಲಿಕ್ಕೆ ಹೇಳ್ತಾನೆ. ಬರ್ಲಿಕ್ಕೆ ಹೇಳಿ ಆವಾಗ ಅವನಿಗೆ ಇಂಥ ನರಕ ಅಂತ. ಅದು ಹಾಗೆ ಅಲ್ಲ, ಇದೆಲ್ಲ ಗರುಡ ಪುರಾಣದಲ್ಲಿ ಬರುವ ಕತೆ. ಅವಾಗ ಇವನು ಮಾಡಿದ, ಯಾಕಂದ್ರೆ ಚಿತ್ರಗುಪ್ತರು ಹೇಳಿದ್ರಲ್ವಾ, ಅದಕ್ಕೆ ಸಾಕ್ಷಿ ಕೇಳ್ತಾನೆ, ಶ್ರವಣ ದೇವತೆಗಳು ಅಂತ. ಅವರು ಶ್ರವಣ ಅಂದ್ರೆ ಗಂಡಸರ ಹತ್ತಿರ ಶ್ರವಣ ದೇವತೆಗಳು ಅಂತ ಇರ್ತಾರೆ, ಹೆಣ್ಮಕ್ಳ ಹತ್ರ ಅವ್ರ ಪತ್ನಿಯರು, ಅವರು ಎಲ್ಲ ನೋಡ್ತಾ ಇರ್ತಾರೆ. ಅವ್ರ ಹತ್ರ ಸಾಕ್ಷಿ ಕೇಳ್ತಾರೆ, ಹೌದಾ ಇವನು ಇಷ್ಟು ಚಿತ್ರಗುಪ್ತರು ಹೇಳಿದಾರಲ್ಲ ಅದು ಮಾಡಿ ಸತ್ಯನಾ, ಇವನು ಅಷ್ಟು ಪಾಪ ಮಾಡಿದಾನ ಪುಣ್ಯ ಮಾಡಿದಾನ? ಅವರು ಹೌದು. ಮತ್ತೆ ಸೂರ್ಯ, ಚಂದ್ರ, ಭೂಮಿ, ನಂತರ ಗಾಳಿ, ಮತ್ತೆ ಇವುಗಳನ್ನ ಪಂಚಭೂತಗಳು, ಇವುಗಳನ್ನೆಲ್ಲ ಸಾಕ್ಷಿ ಕೇಳ್ತಾರೆ ಯಮಧರ್ಮ. ಅವರೆಲ್ಲರೂ ಹೌದು ಅಂತ ಒಪ್ಕೊಂಡ ಮೇಲೆ ಇವನಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಇವರಿಗೆ ಇಂಥ ಶಿಕ್ಷೆಯನ್ನು ಕೊಡಿ, ಎಷ್ಟು ಇವನು ಪಾಪ ಮಾಡಿದಷ್ಟು. ಅವನಿಗೆ ಆ ಪಾಪದ ಫಲ ಮುಗೀತಾ? ಆಮೇಲೆ ಇಲ್ಲ. ಆಮೇಲೆ ಅವನು ಆ ಪಾಪದ ಫಲ ಇಟ್ಟುಕೊಂಡು ಸ್ವರ್ಗಕ್ಕೆ ಹೋಗ್ಲಿ ಪುಣ್ಯವೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಹುಟ್ಟು ಬರ್ತಾನೆ. ಅದು ಹೇಗಂತ ಹೇಳಿದ್ರೆ ಪಾಪದ ಫಲ ಹಿಡ್ಕೊಂಡೇ ಬರ್ತಾನೆ ಅಂತ ಹೇಳ್ತದೆ ಗರುಡ ಪುರಾಣ. ಪಾಪದ ಫಲ ಹಿಡ್ಕೊಂಡೇ ಬರ್ತಾನೆ. ಅದಕ್ಕೆ ಅಂಥ ಪಾಪಿಯಾದವ ಒಂದು ಬಳ್ಳಿಯಾಗಿಯೋ, ಗಿಡವಾಗಿಯೋ, ಕೀಟವಾಗಿಯೋ, ಕ್ರಿಮಿಯಾಗಿಯೋ ಈ ರೀತಿ ಎಲ್ಲ ಹುಟ್ಕೊಂಡು ಬರ್ತಾನೆ. ಮನುಷ್ಯನಾಗಿ ಬಂದರೂ ಕೂಡ ಪಾಪದ ಫಲವಾಗಿಯೇ ಕುರುಡನಾಗಿಯೋ, ಕಿವುಡನಾಗಿಯೋ ಈ ರೀತಿ, ಇದು ಗರುಡ ಪುರಾಣ ಹೇಳುವಂತ ಕತೆ. ಆ ರೀತಿ ಇಟ್ಕೊಂಡು ಬರ್ತಾನವನು ಅಂತ ಹೇಳ್ತಾರೆ. ಅಂದ್ರೆ ಅದರಿಂದಾಗಿಯೇ ಶಾಸ್ತ್ರ ಪಾಪ ಮಾಡಬೇಡಿ ಮಾಡೋದು ಸುಲಭ, ಕರಗಿಸಿಕೊಳ್ಳೋದು ಕಷ್ಟ, ಅನುಭವಿಸೋದು ಕಷ್ಟ. ಹೌದು. ಅದರಿಂದಾಗಿ ನಿನ್ನೊಂದು ಕೆಲವಿದೆ ನರಕಗಳು, ಪರ್ಮನೆಂಟ್ ನರಕ, ಅದು ಕೂಡ ಇದೆ. ಅದು ಅಂಥ ಪಾಪಿಗಳಿಗೆ, ಅದು ನಮ್ಮಂಥವರಿಗಲ್ಲ. ಅದು ಯಾರಿಗೆ ಅಂತ ಹೇಳಿದ್ರೆ ಇವಾಗ ಹಿರಣ್ಯಕಶಿಪು, ರಾವಣ ಮುಂತಾದವರು, ಅವ್ರೇನಂತ ಹೇಳಿದ್ರೆ ಹುಟ್ಟಿದಾಗಿನಿಂದ ಸಾಯುವ ತನಕ ಕೆಟ್ಟ ಕೆಲಸವೇ ಮಾಡಿದ್ದು, ದೇವರನ್ನ ದ್ವೇಷವೇ ಮಾಡಿದ್ದು, ಅದು ಒಂದು ಜನ್ಮದಲ್ಲ, ಸಾವಿರಾರು ಜನ್ಮದಲ್ಲಿ. ಅವ್ರಿಗೆ ಕೆಲವು ನರಕ ಇದೆ, ಪರ್ಮನೆಂಟ್ ನರಕ. ಈಗ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಅದಕ್ಕೆ ಪೂರ್ವ ಜನ್ಮದ ನೆನಪಿರುತ್ತೆ. ಹುಟ್ಟಿದಾಗ ಎಲ್ರು ಅಯ್ಯೋ ಮೊನ್ನೆ ಮಗು ಆಯ್ತಲ್ಲ ಅಂತ ಸಂಭ್ರಮಿಸಿದ್ರೆ ಮಗು ಮತ್ತೆ ಬಂದಲ್ಲ ಈ ಭೂಮಿಗೆ ಅನುಭವಿಸೋಕೆ ಅಳತ್ತೆ ಅಂತ ಕೆಲವರು ಹೇಳ್ತಾರೆ. ಇದು ನಿಜಾನಾ? ತಾಯಿ ಗರ್ಭದಲ್ಲಿದ್ದಾಗ ನೆನಪಿರುತ್ತಾ ಹಳೆದೆಲ್ಲ? ಹೌದು ಹೌದು ಹೌದು, ಅದು ಸತ್ಯವೇ. ಯಾಕಂತ ಹೇಳಿದ್ರೆ ಇದು ಇವಾಗ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತದ್ದು. ನೀವು, ನಾನು ಯಾವುದೊಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಇದನ್ನು ಓದಿದ್ದು, ಫೋಟೋಗಳನ್ನ ಗರ್ಭದಲ್ಲಿದ್ದಾಗ ಮಗುವಿನ ಬೇರೆ ಬೇರೆ ಫೋಟೋಗಳನ್ನ, ಕೆಲವು ಸಲ ಅಳುತ್ತದೆ ಗರ್ಭದೊಳಗೆ, ಕೆಲವು ಸಲ ನಗುತ್ತದೆ. ನಾನು ಯಾವ್ದು ಹಿಂದೂನ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಅದ್ರಲ್ಲಿ ನೋಡಿದ್ದನ್ನ, ಕೆಲವು ಸಲ ನಗುತ್ತದೆ, ಅಳುತ್ತದೆ, ಕೆಲವು ಸಲ ಗಂಭೀರವಾಗಿರುತ್ತದೆ ಗರ್ಭದೊಳಗೆ. ಅಲ್ಲಿ ಯಾರು ಮಾತಾಡಿಸೋರಿದ್ದಾರೆ?
ಅದನ್ನೇ ಗರುಡ ಪುರಾಣ ಹೇಳ್ತದೆ, ಹಿಂದಿನ ಜನ್ಮಗಳ ನೆನಪು ಅಂತ. ಹ್ಮ್. ಹಿಂದಿನ ಜನ್ಮಗಳ ನೆನಪು, ಅದನ್ನು ನೆನೆಸ್ಕೊಂಡು ಕೆಲವು ಸಲ ನಗುತ್ತದೆ, ಕೆಲವು ಸಲ ಅಳ್ತದೆ, ಕೆಲವು ಸಲ ಗಂಭೀರವಾಗಿರ್ತದೆ. ಈ ನೆನಪಿರುತ್ತದೆ ಆ ಜೀವಕ್ಕೆ ಅಂತ. ಹುಟ್ಟಿದ ಕೂಡ್ಲೆ ಅದೆಲ್ಲ ಮರ್ತು ಹಾ, ಹೋಗುತ್ತೆ. ಯಾವಾಗ ಈ ಮಣ್ಣಿಗೆ ಬಿತ್ತು, ಮಣ್ಣಿಗೆ ಬಿದ್ದು ಕೂಡಲೇ ಕ್ರಮೇಣ ಮಾಸ್ತಾ ಬರ್ತದೆ. ಹ್ಮ್, ಹ್ಮ್. ಯಾಕಂತ ಹೇಳಿದ್ರೆ ಹುಟ್ಟಿದಾಗ ಈ ಪ್ರಪಂಚದೇನು ಗೊತ್ತೇ ಇಲ್ಲ ಆ ಮಗುವಿಗೆ. ಅದಕ್ಕೋಸ್ಕರ ಎಲ್ಲರೂ ನೀವು ನೋಡ್ತಾ ಇರ್ತದೆ, ಏನು ಗೊತ್ತಿಲ್ಲ. ಬರ್ತಾ 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 ಅದಕ್ಕೆ ಈ ಲೋಕದ ಕಾಂಟ್ಯಾಕ್ಟ್, ಅಂದ್ರೆ ಈ ಜನ್ಮದ ಕಾಂಟ್ಯಾಕ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಒಂದ್ 2-3 ತಿಂಗಳು 4 ತಿಂಗಳು ಆಗ್ತಾ ಇದ್ದಾಗ ಇವಳಮ್ಮ ಹ್ಮ್. ಅಪ್ಪ ಇದು ಬರ್ತಾ ಇದ್ದಾಗೆ ಹಿಂದಿನ ಮರಿತಾ ಮರಿತಾ ಬರ್ತದೆ. ಇದು ಹೆಚ್ಚಾದಾಗ ಅದು ಮರಿತು, ಕಂಪ್ಲೀಟ್ ಮರಿತು, ಈ ರೀತಿ ಆಗ್ತಾ ಬರ್ತದೆ. ಒಬ್ಬ ಮನುಷ್ಯ ಜನ್ಮನ ತಾಳ್ಬೇಕಿದ್ರೆ ಎಷ್ಟೋ ಕ್ರಿಮಿ ಕೀಟ ಪಶು ಇದೆಲ್ಲಾನು ಅನುಭವಿಸಿ ಆಮೇಲಿಂದ ಮನುಷ್ಯ ಜನ್ಮ ಸಿಗತ್ತೆ. ಇದು ಬಹಳನೇ ಶ್ರೇಷ್ಠವಾದ ಜನ್ಮ ಅಂತೆಲ್ಲ ಹೇಳ್ತಾರಲ್ಲ, ಹೌದಾ ಇದು ನಿಜ? ಹೌದು, ಖಂಡಿತ. ಗರುಡ ಪುರಾಣ ಇದರ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಹೇಳ್ತದೆ. ಹೌದು, ಮನುಷ್ಯ ಜನ್ಮ ಅಂತ ಹೇಳುವಂತದ್ದು ಶ್ರೇಷ್ಠವಾದ ಜನ್ಮ. ಇದನ್ನ ಭಾಗವತ ಪುರಾಣದಲ್ಲೂ ಕೂಡ ದೇವರೇ ಹೇಳ್ತಾನೆ. ನಾನು ಸೃಷ್ಟಿಯನ್ನು ಮಾಡ್ಕೊಂಡು ಬಂದೆ. ಹ್ಮ್. ನಾನು 4 ಕಾಲಿನ ಸೃಷ್ಟಿ ಮಾಡಿದೆ, 1000 ಕಾಲಿನ ಸೃಷ್ಟಿ ಮಾಡಿದೆ. ಅದೇ ನೀವು ಕೇಳಿರ್ಬೋದಲ್ಲ, ಈ ಶತಪದಿ, ಸಹಸ್ರಪದಿ ಹೌದು. ಮುಂತಾದ ಎಲ್ಲಾ ಸೃಷ್ಟಿ ಮಾಡ್ಕೊಂಡು ಬಂದೆ. ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ. ಆದರೆ 2 ಕಾಲಿನ ಸೃಷ್ಟಿ ನನಗೆ ಸಂತೃಪ್ತಿ ತಂದುಕೊಡ್ತು ಅಂತ ಹೇಳ್ತಾನೆ ದೇವರು. ಅದೇ ಮನುಷ್ಯ ಸೃಷ್ಟಿ. ಯಾಕೆ ಅಂತ ಹೇಳಿದ್ರೆ, ಅತ್ರ ಮಾರ್ಗಯಂತ್ಯದ್ದ, ಇಲ್ಲಿ ನನ್ನನ್ನು ಹುಡುಕ್ಲಿಕ್ಕಾಗತ್ತೆ, ಇಲ್ಲಿ ನನ್ನನ್ನು ಕಾಣ್ಲಿಕ್ಕಾಗತ್ತೆ. ಅದಕ್ಕೆ ಬೇಕಾದ ಫೆಸಿಲಿಟಿ ಈ ದೇಹದಲ್ಲಿ ಇಟ್ಟಿದ್ದೇನೆ, ಮನುಷ್ಯ ದೇಹದಲ್ಲಿ ಇಟ್ಟಿದ್ದೇನೆ. ಅದಕ್ಕಾಗಿಯೇ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳುದು. ಯಾಕಂದ್ರೆ ಬೇರೆ ಯಾರಿಗೂ ದೇವರು ಕೊಟ್ಟಿಲ್ಲ ಕೈ ಬಾಯಿ. ಈ ಕೈ ಬಾಯಿ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ. ಇದರಿಂದಲೇ ಇವನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಬೇರೆ ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ತಮ್ಮ ದುಃಖವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ, ತಮಗ್ ಬೇಕಾಗಿದ್ದನ್ನು ಮಾಡ್ಕೊಳ್ಲಿಕ್ಕಾಗಲ್ಲ. ಅದು ಮನುಷ್ಯ ಜನ್ಮಕ್ಕಿದೆ. ಅದರಿಂದಾಗಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳುದು. ಕೊನೆಯದಾಗಿ ಗುರುಗಳೇ, ಗರುಡ ಪುರಾಣ ನಮ್ಮ ಬದುಕಿಗೆ ಕೊಡುವಂತ ನೀತಿ ಅಂದ್ರೆ ಹೇಗ್ ಬದುಕ್ಬೇಕು, ಹೇಗ್ ಬದುಕಬಾರ್ದು, ನಮ್ಮಂತ ಸಾಮಾನ್ಯ ಜನತೆಗೆ ತಾವು ಹೇಳ್ಕೊಡೋದಾದ್ರೆ, ಇದು ಮಾಡಿ ಇದು ಮಾಡ್ಬೇಡಿ, ಗರುಡ ಪುರಾಣ ಇದು ಹೇಳುತ್ತೆ, ಹೀಗ್ ಬದುಕಿ ಅಂತ ಹೇಳೋದಾದ್ರೆ? ವಾಸ್ತವಿಕವಾಗಿ ಗರುಡ ಪುರಾಣ ಒಟ್ಟಿಗೆ ಹೇಳುವುದೇನು ಅಂತ ಹೇಳಿದ್ರೆ, ಪಾಪ ಮಾಡಬೇಡಿ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ತಾನು ಕಷ್ಟ ಅನುಭವಿಸ್ಲಿಕ್ಕೆ ಕಾರಣ ಏನು ಅಂದ್ರೆ ಮಾಡುವ ಪಾಪ. ಅದರಿಂದಾಗಿ ಪಾಪ ಮಾಡಬೇಡಿ. ಮತ್ತೆ ಆದಷ್ಟು ಪುಣ್ಯ ಕಾರ್ಯವನ್ನು ಮಾಡಿ, ಆದಷ್ಟು ಒಳ್ಳೆ ಕೆಲಸವನ್ನು. ಯಾಕಂತ ಹೇಳಿದ್ರೆ ಈ ಮನುಷ್ಯ ಜನ್ಮ ಅಂತ ಬಂದಿರುವಂತದ್ದು ಯಾಕಂದ್ರೆ ಸಾರ್ಥಕ ಮಾಡ್ಕೊಳ್ಳಿಕ್ಕೆ, ವ್ಯರ್ಥ ಮಾಡ್ಕೊಳ್ಳಿಕ್ಕಲ್ಲ. ಅದಕ್ಕಾಗಿ ಇದನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಈ ಮನುಷ್ಯ ಜನ್ಮದ ಉದ್ದೇಶವನ್ನ ಅರಿತುಕೊಳ್ಬೇಕು. ಗರುಡ ಪುರಾಣ ಹೇಳುವುದೇ ಅದನ್ನ. ಗರುಡ ಉದ್ದೇಶವನ್ನು ಅರಿತುಕೊಳ್ಬೇಕು. ಮುಖ್ಯವಾಗಿ ಇವಾಗ ನೀವೇನು ನಾವು ಇವಾಗ ಪ್ರೇತಕಾಂಡ ಅಂತ ಏನು ಕೇಳಿದ್ವು, ಅದರಲ್ಲಿ ಮುಖ್ಯ ಒತ್ತು ಕೊಡೋದೇನೆಂದ್ರೆ, ಇವಾಗ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ, ಇದಕ್ಕೆಲ್ಲ ಕಾರಣ ಏನಂದ್ರೆ ಅದತ್ತ ದಾನಾಚ ಭವೇತ್ ದರಿದ್ರ, ದರಿದ್ರ ಭಾವಾಚ ಕರೋತಿ ಪಾಪಂ, ಪುನರ್ದರಿದ್ರ ಪುನರೇವ ಪಾಪಿ. ಮನುಷ್ಯ 1 ಪೈಸೆ ಒಬ್ಬನಿಗೆ ಎತ್ಕೊಡಲ್ಲ, ಪಾಪಿ. ಮನುಷ್ಯನ ದುಡ್ಡೇನೋ ಬರ್ತದೆ. ಇವತ್ತು ನಾವು ನೋಡ್ತೇವೆ, ದುಡ್ಡು ಸಂಪಾದನೆ ಮಾಡೋದು ಕಡಿಮೆ ಇಲ್ಲ, ಆದರೆ ಕೈ ಎತ್ತಿ ಕೊಡೋದು ಕಡಿಮೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಮಗ್ ಖರ್ಚು ಮಾಡ್ಕೊಳ್ತಾರೆ. ಇವಾಗ ಒಂದು ಮೊಬೈಲ್ ಲಕ್ಷಗಟ್ಟಲೆ ತಗೊಳ್ತಾರೆ, ಆದರೆ ಒಬ್ಬ ಯಾರೋ ಕಷ್ಟದಲ್ಲಿದ್ದಾನೆ, ಸ್ವಾಮಿ ಸ್ವಲ್ಪ ಸಹಾಯ ಮಾಡಿ, ಅವನಿಗೆ ಒಂದು 100 ರೂಪಾಯಿ ಕೊಟ್ಟು ಕೈ ತೊಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಕೊಡ್ಲಿಕ್ಕೆ ಕೈ ಬರೋಲ್ಲ ಮನುಷ್ಯನಿಗೆ. ಆದ್ರೆ ಹಾಗಲ್ಲ, ಕೊಡಬೇಕು. ಮನುಷ್ಯ ಎಷ್ಟು ಸಂಪಾದನೆ ಮಾಡ್ತಾನೆ, ಸಂಪಾದನೆ ಮಾಡೋದ್ರಲ್ಲಿ ಕಡೆ ಪಕ್ಷ 20% ಆದ್ರೂ ಖಾಲಿ ಮಾಡ್ಬೇಕು, ದಾನ ಧರ್ಮ ಮಾಡ್ಬೇಕು. ದಾನ ಯಾರಿಗೆ ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವ್ರಿಗೆ ಅದನ್ನು ಕೊಡಬೇಕು. ಯಾರಿಗೆ ಅಂತ ಅದು ಕೂಡ ಒಳ್ಳೆಯವರಿಗೆ, ಕೆಟ್ಟವರಿಗಲ್ಲ. ಒಳ್ಳೆಯ ವ್ಯಕ್ತಿಗೆ ಯಾರಿಗೆ ಯಾವ್ದ್ರ ಅವಶ್ಯಕತೆ ಇದೆಯೋ ಅದನ್ನು ಕೊಡಿ. ಚಳಿಯಿಂದ ನಡುಗುತ್ತಾ ಇರುವವನಿಗೆ ಕಂಬಳಿ ಕೊಡಿ, ಬಿಸಿಲಲ್ಲಿ ಒದ್ದಾಡ್ತಾ ಇರುವವನಿಗೆ ನೀರು ಕೊಡಿ. ಏನು ಬೇಡ, ಒಂದು ಪಕ್ಷಿಗಳು ಬೇಸಿಗೆ ಕಾಲದಲ್ಲಿ ನೀರಿಗೆ ಒದ್ದಾಡ್ತಾ ಇರ್ತವೆ, ಮನೆ ಮುಂದೆ ನೀರಿಡಿ. ನೋಡಿ, ಇದೆಲ್ಲ ನಮ್ಗೆ ಗೊತ್ತಾಗಲ್ಲ, ಸಣ್ಣ ಸಣ್ಣ ಕಾರ್ಯ, ಆದರೆ ನಿಜವಾಗ್ಲೂ ಪುಣ್ಯ ಕಾರ್ಯ. ಈ ರೀತಿ ದಾನ ಧರ್ಮ ಮಾಡ್ತಾ ಇರಬೇಕು. ಆದಷ್ಟು ಕೆಟ್ಟ ಕೆಲಸ ಮಾಡಬಾರ್ದು. ಯಾವುದು ಕೆಟ್ಟ ಕೆಲಸ ಅಂತ ಹೇಳಿದ್ರೆ, ಪರೋಪಕಾರಂ ಪುಣ್ಯಾಯ ಪಾಪಾಯ ಪರಪೀಡನ. ಇನ್ನೊಬ್ಬರಿಗೆ ಉಪದ್ರ ಕೊಡು. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಇನ್ನೊಬ್ರಿಗೆ ಉಪದ್ರ ಕೊಡು, ಯಾವತ್ತೂ ಮಾಡಬೇಡಿ. ಇನ್ನೊಬ್ಬರಿಗೆ ನಮ್ಮಿಂದ ಉಪಕಾರ ಮಾಡ್ಲಿಕ್ಕೆ ಆಗದೇ ಇದ್ರೂ ತೊಂದರೆ ಇಲ್ಲ, ಉಪದ್ರ ಮಾತ್ರ ಮಾಡಬಾರ್ದು. ಅದು ತುಂಬಾ ಪಾಪದ ಕೆಲಸ, ಯಾವತ್ತೂ ಕೂಡ ಅಷ್ಟೇ. ಆ ರೀತಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ರೀತಿ ಬದುಕುತ್ತಾ ನಮ್ಮ ಜೀವನದ ಉದ್ದೇಶ ತಿಳ್ಕೊಳ್ಬೇಕು.
ಯಾಕಂದ್ರೆ ಇದು ನಾನು ಪ್ರೇತಕಾಂಡದ ಸಾರ ನಿಮಗೆ ಹೇಳಿದರೆ, ಬ್ರಹ್ಮಕಾಂಡ ಹೇಳುವುದೇನೆಂದರೆ ನಮ್ಮ ಜೀವನದ ಉದ್ದೇಶವೇ ದೇವರನ್ನು ಪಡೆಯುವುದು. ಆ ದೇವರನ್ನು ಪಡೆಯುವತ್ತ ಸಾಗಬೇಕು, ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ನಾವು ಆರಾಧನೆ ಮಾಡಬೇಕು, ದೇವರ ಆರಾಧನೆಯನ್ನು ಮಾಡ್ತಾ ಹೋಗ್ಬೇಕು. ಅವಾಗ ಈ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗುತ್ತೆ. ಇದನ್ನ ಗರುಡ ನಮಗೆ ತಿಳಿಸುವಂಥದ್ದು. ಹೇಗೆ ಮಾಡಬೇಕು ಆ ವಿಧಾನ ಗರುಡ ಪುರಾಣ ತಿಳಿಸ್ಕೊಂಡು ಹೋಗಿ. ಯಾಕಂದ್ರೆ ನನಗೆ ಮನಸ್ಸಿಗೆ ತೋಚಿದ ಹಾಗೆ ಮಾಡೋದಲ್ಲ. ಇವತ್ತು ಎಷ್ಟೋ ಮಂದಿ ನಾವು ಮಾಡೋದು ಹೀಗೆ, ಹಾಗಲ್ಲ. ಯಾಕಂತ ಹೇಳಿದ್ರೆ ಹೀಗೇ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಯಾಕಂದ್ರೆ ಹೀಗೆ ಮಾಡಿದ್ರೆ ಆ ದೇವ್ರಿಗೆ ಖುಷಿ ಆಗತ್ತೆ ಅಂತ. ನಾನು ಮಾಡಿದ್ದೆಲ್ಲ ದೇವ್ರಿಗೆ ಖುಷಿ ಆಗೋಲ್ಲ. ಇದು ಒಂದು ಇವತ್ತು ನಮ್ಮಲ್ಲಿರುವ ಕಲ್ಪನೆ ಅಂದ್ರೆ, ನಾನೇನೋ ಒಂದು ಮಾಡಿಬಿಟ್ಟೆ, ಇದರಿಂದ ದೇವ್ರಿಗೆ ಖುಷಿ ಆಯ್ತು ಅಂತ. ಆಗ್ಲಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಮಾಡಿದೆ, ದೇವ್ರಿಗೆ ನನಗೆ ಯಾಕೆ ಈ ರೀತಿ ಕೆಟ್ಟದಾಯ್ತು? ನೀನು ಮಾಡಿದ್ರಿಂದೆಲ್ಲ ದೇವ್ರಿಗೆ ಖುಷಿ ಆಗ್ಬೇಕು ಅಂತಿಲ್ಲ. ಮತ್ತೆ ದೇವ್ರಿಗೆ ಹೇಗೆ ಮಾಡಬೇಕು ಅಂತ ಹೇಳಿದ್ದಾನೆ, ಹಾಗೆ ಮಾಡಿದ್ರೆ ಮಾತ್ರ ದೇವ್ರಿಗೆ ಖುಷಿ ಆಗುತ್ತೆ. ಯಾವತ್ತೂ ಅಷ್ಟೇ. ಇವಾಗ ನನಗೆ ನೀವು ಮಾಡಿದ್ದೆಲ್ಲ ಖುಷಿ ಆಗೋಲ್ಲ. ಮತ್ತೆ ನನಗೆ ಇಷ್ಟ ಆಗುವಾಗ ನೀವು ಏನು ಮಾಡ್ತೀರಿ ಅದು ಮಾತ್ರ ಖುಷಿ ಆಗುತ್ತೆ. ದೇವರಿಗೂ ಕೂಡ ಹಾಗೆ. ಆ ರೀತಿ ನಾವು ಮಾಡಲಿಕ್ಕೆ ಅದೇ ಕರ್ಮಕಾಂಡ. ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಆ ರೀತಿ ನಾವು ದೇವರ ಆರಾಧನೆಯನ್ನು ಮಾಡ್ಕೊಂಡು ಹೋದರೆ ಮನುಷ್ಯ ಜನ್ಮವೂ ಸಾರ್ಥಕ ಆಯಿತು, ಮತ್ತೆ ಮುಂದೆಯೂ ನಮಗೆ ಸುಖ ಸಿಗತ್ತೆ. ಇದನ್ನ ಗರುಡ ಪುರಾಣ ವಿಶೇಷವಾಗಿ ತಿಳಿಸುವಂತ. ನೀವು ಹೇಳ್ತಿದ್ದ ಹಾಗೆ ನಂಗೊಂದು ಮಾತು ನೆನಪಾಯ್ತು. ಯಾರು ತುಂಬಾ ಕಷ್ಟಪಡ್ತಿದ್ರೆ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನು ಈಗ ಅನುಭವಿಸ್ತಿದೀನಿ ಅಂತೆಲ್ಲ ಹೇಳ್ತಾರಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿ ಪ್ರತಿ ಸತಿನೂ ಒಳ್ಳೇದಾಗ್ತಾ ಖಂಡಿತ ಹಾಗೆ ಆಗುತ್ತೆ. ಅದನ್ನೇ ಹೇಳುವುದು, ಮನುಷ್ಯ ಈ ಜನ್ಮದಲ್ಲಿ ಬಡವನಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅದತ್ತ ದಾನಾಚ ಭವೇ ದರಿದ್ರ. ಹಿಂದಿನ ಜನ್ಮದಲ್ಲಿ ನೀನೇನು ಕೊಟ್ಟಿಲ್ಲ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ಕೊಡ್ಲಿಕ್ಕಿಲ್ವಾ, ಕೊಡ್ಬೇಕು ಅಂತನಾದ್ರೂ ಮನಸ್ಸಿನಲ್ಲಿ ಎಣಸಯ್ಯ. ಅದು ಎಣಿಸ್ಲಿಕ್ಕಾಗಲ್ವಾ? ನಾನು ಅವ್ರಿಗೊಂದು ದಾನ ಮಾಡಬೇಕು, ಅವ್ರಿಗೊಂದು ಇಷ್ಟು ಎಣಿಸು ಸಾಕು. ಮಹಾಭಾರತ ಹೇಳ್ತದೆ, ಇದು ಉಮಾಮಹೇಶ್ವರ ಸಂವಾದ ಅಂತ ಬರ್ತದೆ ಮಹಾಭಾರತದಲ್ಲಿ. ಅದನ್ನಿದ್ರೆ ಕೆಲವರಿಗೆ ಏನು ಅಂತ ಹೇಳಿದ್ರೆ ಸ್ವಂತ ಮನೆ ಇರೋಲ್ಲ, ಆದ್ರೂ ಯಾರ್ದೋ ಮನೆಯಲ್ಲಿ ಇರ್ತಾರೆ. ಯಾಕಂದ್ರೆ ಆ ಮನೆಯಲ್ಲಿ ಇರೋಲ್ಲ ಫಾರಿನಲ್ಲಿ ಇರ್ತಾರೆ. ಅವರಿಗೆ ಇಲ್ಲೊಂದು ಮನೆ ಇದೆ, ಮನೆ ನೋಡ್ಕೊಳ್ಲಿಕ್ಕೆ ಯಾರಾದ್ರೂ ಬೇಕು, ನೀವ್ ಇರಿ ಅಂತ ಹೇಳ್ತಾರೆ. ನೀವು ಬಾಡಿಗೆ ಗಿಡ ಕೊಡ್ಬೇಡಿ, ನೀವು ಇಲ್ಲೇ ಇರ್ರಿ ಅಂತ. ಅವ್ರೇನ್ ಬರಲ್ಲ, ಅವ್ರು ಫಾರಿನಲ್ಲೇ ಸೆಟ್ಲ್ ಆಗಿರೋರು. ಇಲ್ಲಿ ಇವ್ರು ಇರ್ತಾರೆ, ಆದ್ರೆ ಸ್ವಂತ ಮನೆ ಅಲ್ಲ. ಸ್ವಂತ ಮನೆಯಲ್ಲ ಇವ್ರದ್ದು, ಆದ್ರೆ ಮನೆಯಲ್ಲಿದ್ದಾರೆ, ನೋಡ್ಕೊಂಡಿದ್ದಾರೆ. ಇದಕ್ಕೇನ್ ಕಾರಣ? ಇದನ್ನ ನೋಡಿ ಪಾರ್ವತಿ ಕೇಳ್ತಾಳೆ ಶಿವನ ಹತ್ರ, ಸ್ವಂತ ಮನೆ ಅಲ್ಲ ಆದ್ರೆ ಮನೆ ಹೌದು, ಬಾಡಿಗೆ ಕೊಡೋಲ್ಲ, ಈ ರೀತಿ ಇರ್ತಾರಲ್ವ, ಅದಕ್ಕೇನ್ ಕಾರಣ? ಅದಕ್ಕೆ ಶಿವ ಹೇಳುದು ಅದನ್ನೇ. ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿ ನಾನು ದಾನ ಮಾಡಬೇಕು, ದಾನ ಮಾಡಬೇಕು, ದಾನ ಮಾಡಬೇಕು ತುಂಬಾ ಬಯಸ್ತಾ ಇದ್ದ, ಆದ್ರೆ ಬಡತನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ನಾನೊಂದು ಮನೆ ಕಟ್ಟಬೇಕು, ಕೊಡ್ಬೇಕು ಎಣಿಸಿದ್ದಾಗ್ಲಿಲ್ಲ. ಆ ಕಾರಣದಿಂದಾಗಿ ಅವನಿಗೆ ಸ್ವಂತ ಮನೆ ಇಲ್ಲ. ಆದ್ರೆ ಎಣಿಸಿದ್ನಲ್ವಾ, ಅದಕ್ಕಾಗಿ ಸ್ವಂತ ಮನೆ ಆಗಿದ್ದಾನೆ. ಆದ್ರೆ ಇನ್ನೊಬ್ಬರಲ್ಲಿದ್ದಾನೆ. ಇನ್ನೊಬ್ಬ ದಾನ ಮಾಡಿದ, ಮನೆ ಕಟ್ಟೆ ದಾನ ಮಾಡಿದ. ಆದ್ರೆ ಏನು ಅಂತ ಹೇಳಿದ್ರೆ ಮನಸ್ಸಿಂದ ಕೊಡ್ಲಿಲ್ಲ, ಒಳ್ಳೆ ಮನಸ್ಸಿಂದ ಕೊಡ್ಲಿಲ್ಲ. ಅದಕ್ಕೇನಂದ್ರೆ ಮುಂದಿನ ಜನ್ಮದಲ್ಲಿ ಅವನಿಗೆ ದುಡ್ಡಿದ್ರು ಮನೆ ಮಾಡ್ಲಿಕ್ಕಾಗಲ್ಲ, ಸಿಗಲ್ಲ. ಅಂದ್ರೆ ಇದೇ ನಾವು ಏನು ಎಣಿಸ್ತೇವೋ ಈ ಜನ್ಮದಲ್ಲಿ ಅದೇ ಮುಂದೆ ಬರುವಂಥದ್ದು. ಕಡೆಗೆ ಏನ್ ಬೇಡ, ಇನ್ನೊಬ್ರಿಗೆ ಒಳ್ಳೇದಾದ್ರೂ ಎಣಿಸಿ, ಒಳ್ಳೇದಾದ್ರೂ ಮಾಡಿ. ಕಡೆಗೆ ಹೇಳ್ತಾರೆ ಅಭಯ ದಾನ ಏನಿಲ್ಲ ಅಂತ ಹೇಳಿದ್ರೆ, ಕಷ್ಟದಲ್ಲವ್ರಿಗೆ ನೀವು ಎದುರುಬೇಡ, ನಾನು ಬರ್ತೇನೆ ಇಷ್ಟಾದ್ರೂ ಹೇಳ್ರಿ. ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ವಲ್ಲ, ಇದಾನು ಮಾಡಿ, ಅದು ಮಾಡ್ಲಿಕ್ಕೆ ಆಗಲ್ವಲ್ಲ. ಅದನ್ನೇ ಹೇಳುವಂತ ಯಾವತ್ತು. ಗುರುಗಳೇ, ತುಂಬಾ 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 ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ಪಿತೃಪಕ್ಷದಿಂದ ಶುರು ಮಾಡಿ ಗರುಡ ಪುರಾಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಎಲ್ಲ ಆಧ್ಯಾತ್ಮಿಕ ಚಿಂತನೆಗೆ, ತಾವು ಮಾಡ್ತಿರುವಂತ ಎಲ್ಲಾ ಒಳ್ಳೆ ಕಾರ್ಯಗಳಿಗೆ ನಮ್ಮ ಕಡೆಯಿಂದ ತುಂಬಾ ಹೃದಯದ ಶುಭ ಹಾರೈಕೆಗಳು. ನಮಸ್ತೆ ಗುರುಗಳೇ. ಗುರುಗಳೇ, ನಮ್ಮ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ ಆಗಿರುವಂತ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಗಿಫ್ಟ್. ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಹೀಗೆ ಮುಂದುವರಿಸಿ. ಸಮಾಜಕ್ಕೆ ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಗುರುಗಳೇ.